ಈಗ ಎಷ್ಟೋ ಜನರಿಗಿರುತ್ತೆ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ, ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಕಾಲೇಜ್ಗೆ ಯಾಕೆ ಹೋಗಬೇಕು ಅಂತ. ಇದಕ್ಕೆ ನೀವೇನು ಹೇಳ್ತೀರಾ? ಪಾಲಿಟಿಕ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಪೊಲಿಟಿಕಲ್ ಸೈನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗೆಯೇ ಒಂದು ಮೀಡಿಯಾವನ್ನು ನೀವು ಹೀಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಅದರ ಒಳಗೆ ಹೋಗಿ ಆ ಥಿಯರಿಟಿಕಲ್ ಆಸ್ಪೆಕ್ಟನ್ನು ನೋಡಿ ಆ ರಿಸರ್ಚ್ ಹೇಗೆ ಮಾಡೋದು. ಈಗ ಒಂದು ಫೋಟೋಗ್ರಫಿಗೆ ಒಂದು ರಿಸರ್ಚ್ ಬೇಕು, ಒಂದು ವಿಡಿಯೋಗ್ರಫಿಗೆ ಒಂದು ರಿಸರ್ಚ್ ಬೇಕು, ಒಂದು ಅಧ್ಯಯನ ಬೇಕು. ಅದು ಮೆಚೂರಿಟಿ ಕೊಡುತ್ತೆ ಅಂತ. ಎಜುಕೇಷನ್ ಯಾವಾಗಲೂ ಮೆಚೂರಿಟಿ ಕೊಡುತ್ತೆ. ಆ ಮೆಚೂರಿಟಿ ಒಂದು ಯೂಟ್ಯೂಬ್ ಕೊಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಮೀಡಿಯಾವನ್ನು ಡಿಗ್ರಿ ಮೂಲಕನೇ ಕಲ್ತ್ಕೊಳ್ಬೇಕು ಅನ್ನೋದು. ಇತ್ತೀಚೆಗಷ್ಟೇ ನಾನೊಬ್ಬರು ಲಿಂಕ್ಡ್ಇನ್ ಕ್ರಿಯೇಟಿವ್ ರೈಟರನ್ನು ಮೀಟ್ ಆಗಿದ್ದೆ. ಅವ್ರು ಹೇಳ್ತಾ ಇದ್ರು, ನನಗೆ AI ಬಂದಮೇಲೆ 1 ವರ್ಷ ಜಾಬ್ ಇರಲಿಲ್ಲ. ಇವನ್ ಥ್ರೂ ಲಿಂಕ್ಡ್ಇನ್ ಕೆಲವರು ಅಂದರೆ ಪ್ರೊಫೈಲನ್ನು ಹುಡುಕಿ ಕಾಂಟೆಂಟನ್ನು ತಗೊಳ್ತಾರೆ. ಅವ್ರು ಹೇಳ್ತಾ ಇದ್ರು, ನನಗೆ 1 ವರ್ಷ ಜಾಬ್ ಇರಲಿಲ್ಲ, ಬಟ್ ಇವಾಗ ಜಾಬ್ ಈಸ್ ಕಮಿಂಗ್ ಬ್ಯಾಕ್ ಟು ಮೀ. ಯಾಕೆಂದರೆ AI ಅಷ್ಟು ಫೀಲ್ ಮಾಡಿಕೊಂಡು ಬರೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೂ ರಿಯಲೈಸ್ ಆಗಿದೆ. ಏನೇ ಇದ್ದರೂ ಹ್ಯೂಮನ್ ಎಮೋಷನ್ಸ್ ಇದೆಯಲ್ಲ, ಅದು ಇಂಟಿಗ್ರೇಟ್ ಅಂದರೆ ಅದು ಇದ್ದೇ ಇರುತ್ತೆ. ಸೊ ಹಂಗಾದ ಕಾರಣ AI ಖಂಡಿತವಾಗ್ಲೂ ಯಾವ ಮನುಷ್ಯನನ್ನು ಕೂಡ ರಿಪ್ಲೇಸ್ ಖಂಡಿತ ಮಾಡಲ್ಲ. ಅದು ಸ್ಪೆಷಲಿ ಮೀಡಿಯಾದಂಥ ಕ್ರಿಯೇಟಿವ್ ಫೀಲ್ಡಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಬ್ರೈನಿಗೆ ಸಂಬಂಧಪಟ್ಟಿದ್ದು. ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಆಸೆ ನಿಮಗಿದ್ರೆ ಖಂಡಿತ ನೀವು ಈ ಪಾಡ್ಕಾಸ್ಟ್ನ ಮಿಸ್ ಮಾಡದೆ ಕೇಳಲೇಬೇಕು. ಸಕ್ಸಸ್ ಸಿಗಬೇಕು ಅಂತಂದರೆ ಕೇವಲ ಪುಸ್ತಕದ ಬದನೆಕಾಯಿ ಅಲ್ಲ, ಅದರ ಜೊತೆಗೆ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದರ ಜಾಗೃತ ಪ್ರಜ್ಞೆ ಕೂಡ ನಮಗಿರಬೇಕಾಗತ್ತೆ. ಕಾಲಕ್ಕೆ ತಕ್ಕಂತಹ ಬದಲಾವಣೆ ಕೂಡ ಇರಬೇಕು ಪ್ರತಿ ಸ್ಟೂಡೆಂಟಲ್ಲೂ ಕೂಡ. ನಮಸ್ಕಾರ, ನಾನು RJ ನಾಯನ. ಇವತ್ತು ಕ್ಯಾಂಪಸ್ ಕನೆಕ್ಟ್ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರನ್ನು. ಹೆಡ್ ಆಫ್ ಇನ್ಸ್ಟಿಟ್ಯೂಷನ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ, ಡೇರಳಕಟ್ಟೆ, ಮಂಗಳೂರು. ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನುವಂತಹ ಆಸೆ ನಿಮಗಿದ್ರೆ ಖಂಡಿತ ನೀವು ಈ ಪಾಡ್ಕಾಸ್ಟ್ನ ಮಿಸ್ ಮಾಡದೆ ಕೇಳಲೇಬೇಕು. ಬನ್ನಿ, ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬೇರೆ ಎಲ್ಲ ವಿಭಾಗಗಳಿಗೆ ಕಂಪೇರ್ ಮಾಡಿದ್ರೆ ಮೀಡಿಯಾ ಅಂದ ತಕ್ಷಣ ಸ್ಪಾರ್ಕಲ್ ಅಂತ ಹೇಳ್ಬೋದು. ಅಂದರೆ ಬಹಳ ಬೇಗ ಸುದ್ದಿಯನ್ನು ಬಿತ್ತರಿಸುವಂತಹ ಜನರಿಗೆ ಈಗಂತೂ ಎಲ್ಲರೂ ಕೂಡ, ಮೊದಲಾದರೆ ಕೇವಲ ಒಂದಿಷ್ಟು ಲಿಮಿಟೇಷನ್ ಅಂತ ಇರ್ತಾ ಇತ್ತು, ಈಗ ಎಲ್ರಿಗೂ ಮೊಬೈಲಲ್ಲೇ ಬಂದ್ಬಿಡುತ್ತೆ. ಅಂತಹ ವಿದ್ಯಾರ್ಥಿಗಳನ್ನು ರೆಡಿ ಮಾಡಿಕೊಡುವಂತಹ ಒಂದು ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿ ವರ್ಕ್ ಮಾಡೋದು ಅಂತಂದರೆ ನಿಜವಾಗ್ಲೂ ಅದೆಷ್ಟು ಅನುಭವಗಳಿರ್ಬೋದು ನಿಮಗೆ ಅಂತ, ಅದನ್ನು ಇವತ್ತು ತಿಳ್ಕೋಬೇಕು ಅಂತಲೇ ನಾವಿಲ್ಲಿದ್ದೀವಿ. ನನ್ನ ಮೊದಲನೇ ಪ್ರಶ್ನೆ, ಈಗ AI ಲೋಕ, ಈ ಡಿಜಿಟಲ್ ಯುಗದಲ್ಲಿ ವಿದ್ಯಾರ್ಥಿಗಳನ್ನು AIಗೆ ರೆಡಿ ಮಾಡಬೇಕು. ಹಳೆ ಟ್ರೆಡಿಷನಲ್ ಪದ್ಧತಿಗಳು ಆಗೋದಿಲ್ಲ. ಇದಕ್ಕೆ ಸರಿಯಾಗಿ ನಿಮ್ಮಲ್ಲಿ ಅಥವಾ ನಿಮ್ಮ ಸಂಸ್ಥೆ ಇರ್ಬೋದು ಅಥವಾ ನಾವು ಸುತ್ತಮುತ್ತ ಮಾಡ್ಕೋಬೇಕಾದಂಥ ಬದಲಾವಣೆಗಳ ಬಗ್ಗೆ ಹೇಳ್ಬೋದಾ? ಒಬ್ಬಳು ಮೀಡಿಯಾ ಟೀಚರ್ ಆಗಿ ಇದು ಬಹುಶಃ ಒಂದು ಕಾಮನ್ ಪ್ರಶ್ನೆ. ಎಲ್ರಿಗೂ ಏನು ಹೇಳ್ತಾರೆ ಅಂದರೆ, ಬರೀ ಮೀಡಿಯಾದಲ್ಲಿ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ AI ಹ್ಯೂಮನ್ ಇದನ್ನು ರಿಪ್ಲೇಸ್ ಮಾಡುತ್ತಾ ಅಂತ, ಜಾಬ್ಗಳನ್ನು ರಿಪ್ಲೇಸ್ ಮಾಡುತ್ತಾ ಅಂತ. ನಾನು ತುಂಬ ಜನ ವಿದ್ಯಾರ್ಥಿಗಳ ಜೊತೆ, ಈಗಾಗಲೇ ಫೀಲ್ಡಲ್ಲಿರೋ ವಿದ್ಯಾರ್ಥಿಗಳ ಜೊತೆ ಮಾತಾಡಿದಾಗ ನನಗೆ ಅಂದರೆ ಈವನ್ ನಮ್ಮ ಅನುಭವದ ಹಿನ್ನೆಲೆಯನ್ನು ಇಟ್ಕೊಂಡು ಕೂಡ ನೋಡೋದಾದರೆ ಖಂಡಿತವಾಗ್ಲೂ AI ರಿಪ್ಲೇಸ್ ಮಾಡಲ್ಲ. ಒಂದಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡ್ಬೋದು, ಬಟ್ ಖಂಡಿತವಾಗ್ಲೂ ರಿಪ್ಲೇಸ್ಮೆಂಟ್ ಅಂತೂ ಖಂಡಿತವಾಗ್ಲೂ ಅಲ್ಲ. ಅದು ಅಸಿಸ್ಟ್ ಮಾಡುತ್ತೆ ಅಂತ. ಅದು ಪ್ರಿಂಟ್ ಮೀಡಿಯಾದಲ್ಲಿ ಇರ್ಬೋದು. ಇವತ್ತು ನ್ಯೂಸ್ ರೈಟಿಂಗಿಗೆ ಕೂಡ AIಯನ್ನು ಟೂಲ್ಗಳನ್ನು ಬಳಸುವಂಥದ್ದನ್ನು ನೋಡ್ತೇವೆ. ಟೆಲಿವಿಷನ್ಗಳಿಗೆ ಹೋದಾಗ ಸ್ಕ್ರಿಪ್ಟಿಂಗ್ ಅಥವಾ ಸ್ಟೋರಿ ಬೋರ್ಡಿಂಗಲ್ಲಿ AIಯನ್ನು ಬಳಸುವಂಥದ್ದನ್ನು ನೋಡ್ತೇವೆ. ಫಿಲ್ಮ್ಗಳಿಗೆ ಹೋದರೂ ಕೂಡ ಇವತ್ತು ಸ್ಟೋರಿ ಬೋರ್ಡಿಂಗ್ ಆಗಿರ್ಬೋದು ಅಥವಾ ಪ್ರೀ ಪ್ರೊಡಕ್ಷನ್ ವರ್ಕ್ಸ್ಗಳೇನಿದೆ ಅದಕ್ಕೆ AI ಟೂಲ್ಸ್ಗಳ ಅಸಿಸ್ಟೆನ್ಸನ್ನು ಬಳಸಿಕೊಳ್ಳುವಂಥದ್ದು ಇರ್ಬೋದು. ಈ ಥರ AI ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇದೆ. ವಿ ವಿಲ್ ಮೇಕ್ ಶ್ಯೂರ್ ಕರಿಕ್ಯುಲಮನ್ನು ನಾವು ಟೀಚ್ ಮಾಡುವಾಗ, ಈಗ ಪ್ರತಿ ವರ್ಷ ಡಿಜಿಟಲ್ ಮೀಡಿಯಾ ಇವಾಲ್ವ್ ಆಗ್ತಿದೆ, AI ಬರ್ತಾ ಇದೆ, ಇನ್ಯಾವುದೋ ಹೊಸ ಟೂಲ್. AI ಅಂದರೆ ಬರೀ AI ಅಲ್ಲ, AIಯಲ್ಲಿ ಹಂಡ್ರೆಡ್ಸ್ ಆಫ್ ಟೂಲ್ಸ್ ಇದೆ. ಪ್ರತಿ ಅಂದರೆ ವರ್ಷದಲ್ಲಿ ಒಂದು 4-5 ಸರ್ತಿ ಹೊಸ ಟೂಲ್ಗಳು ಬರುತ್ತೆ, 4-5 ಹೊಸ ಟೂಲ್ಗಳು ಬರುತ್ತೆ. ಸೊ ಎಲ್ಲವನ್ನು ನೀವು ಕರಿಕ್ಯುಲಮಲ್ಲಿ ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಡಿಯೋ, ಫಾರ್ ಅನ್ ಎಕ್ಸಾಂಪಲ್, ಒಂದು ವಿಡಿಯೋ ಎಡಿಟಿಂಗನ್ನು ನಾವು ಕಲಿಸೋವಾಗ ಇದು ಒಂದು ಇಂಟಿಗ್ರೇಟೆಡ್ ಆಗಿದೆ AI ಟೂಲ್ ಅಂತ ಟೀಚ್ ಮಾಡೋ ರೀತಿಯಲ್ಲಿ ಇವತ್ತು ನಮ್ಮನ್ನು ನಾವು ಒಂದು ಮೀಡಿಯಾ ಸ್ಕೂಲಾಗಿ ಖಂಡಿತವಾಗ್ಲೂ ರೆಡಿ ಮಾಡ್ಕೊಳ್ಬೇಕು. ಅದು ಚಾಲೆಂಜ್, ಅದು ಆಗೋದಿಲ್ಲ ಅಂತ ನಾವು ಹೇಳೋ ಹಾಗಿಲ್ಲ. ಈ ಡಿಜಿಟಲ್ ಯುಗದಲ್ಲಿ ನಾವು AI ಇನ್ಕ್ಲೂಡ್ ಆದ ಹಾಗೆ
ಮಕ್ಕಳನ್ನ ತಯಾರಿ ಮಾಡೋದಕ್ಕೆ ನಾವು ರೆಡಿಯಾಗಿರಲೇಬೇಕು ಮೀಡಿಯಾ ಸ್ಕೂಲ್ ಆಗಿ. ಕರೆಕ್ಟ್. ಅದಕ್ಕೆ ಸರಿಯಾಗಿ ಮಕ್ಕಳನ್ನ ಟ್ರೈನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಟ್ರೈನರ್ನ ಕೂಡ ಟ್ರೈನ್ ಮಾಡೋದು ಚಾಲೆಂಜಿಂಗ್ ಇದ್ದೇ ಇರುತ್ತೆ ಇಲ್ಲಿ, ಅಲ್ವಾ? ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ಒಂದ್ ರೀತಿ ಎಷ್ಟು ಸ್ಪೀಡ್ ಅಂತಂದ್ರೆ ಬುಲೆಟ್ ಟ್ರೈನ್ಗಿಂತನೂ ಫಾಸ್ಟ್ ಹೋಗುವಂತ ಈ ಜಗತ್ತಲ್ಲಿ, ಅಲ್ವಾ? ಖಂಡಿತವಾಗ್ಲೂ ಅದೊಂದು ಚಾಲೆಂಜ್. ನೀವು ಹೇಳ್ದ ಹಾಗೆ ಟ್ರೈನರನ್ನು ಟ್ರೈನ್ ಮಾಡೋದು, ಅದಕ್ಕೂ ಬೇಕಾದ ಹಾಗೆ ಇವಾಗ ಬಹುಶಃ ಸೆಂಟ್ರಲ್ ಗವರ್ಮೆಂಟು ಅದರ AI ಪ್ರೋ ಇರೋ ಕಾರಣ ಅವರ ಒಂದಷ್ಟು ಟ್ರೈನಿಂಗ್ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈಗ ನಾವು ನೋಡಿದ ಹಾಗೆ ಅದೀರಾ ಅಂತ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಸೊ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಡಾಕ್ಟರ್ಸ್ಗಳನ್ನು ಈ ಹೆಲ್ತ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಟ್ರೈನ್ ಮಾಡ್ತಿದ್ದಾರೆ. ಮೀಡಿಯಾ ಟೀಚರ್ಸ್ಗಳನ್ನು ಮತ್ತು ಜರ್ನಲಿಸ್ಟ್ಗಳನ್ನು ಟ್ರೈನ್ ಮಾಡ್ತಿದ್ದಾರೆ. ಹೇಗೆ ಎಥಿಕಲಿ AI ಯೂಸ್ ಮಾಡ್ಬೋದು ಮತ್ತು ಯಾವ ಥರದ ಟೂಲ್ಸ್ಗಳನ್ನು AI ಅಂದರೆ ಯಾವ ಥರದ AI ಟೂಲ್ಸ್ಗಳನ್ನು ಯೂಸ್ ಮಾಡ್ಬೋದು ಅಂತ. ಇತ್ತೀಚೆಗೆ ನಮ್ಮ ನಿಟ್ಟೆಯಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಕ್ಲೇವ್ ಆಯಿತು. ಅದು ವಾರ್ ಜರ್ನಲಿಸಮ್ ಬಗ್ಗೆ ಇದ್ದಿದ್ದು. ಈಗ ವಾರ್ ಜರ್ನಲಿಸಮ್, ಕಾನ್ಫ್ಲಿಕ್ಟ್ ಜರ್ನಲಿಸಮ್ ಅಂತ ಬಂದಾಗ, ಅಂದರೆ ಕ್ರೈಸಿಸ್ ಜರ್ನಲಿಸಮ್ ಅಂತ ಬಂದಾಗ ತುಂಬ ಫೇಕ್ ಇನ್ಫಾರ್ಮೇಷನ್ಸ್, ಅಂದರೆ ಮಿಸ್ ಫ್ಯಾಕ್ಟ್ಗಳು ಆಗುವಂಥದ್ದು, ಫ್ಯಾಕ್ಟ್ ಚೆಕಿಂಗ್ ಎಲ್ಲ ತುಂಬ ಬೇಕಾಗುತ್ತೆ. ಅದಕ್ಕೂ ಕೂಡ AI ಟೂಲ್ಸ್ ಇದೆ. ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತ ಇಲ್ಲಿಯ ಲೋಕಲ್ ಜರ್ನಲಿಸ್ಟ್ಗಳಿಗೆ ಒಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ನಾವು ಇಟ್ಕೊಂಡಿದ್ವಿ ಕಾನ್ಕ್ಲೇವ್ ಒಳಗಡೆನೆ. ಸೊ ಈ ಥರದ ಪ್ರಯತ್ನಗಳು ಆಗ್ತಾ ಇದ್ದರೆ ಬಹುಶಃ ಜಾಗೃತಿ ಮತ್ತು ಟ್ರೈನಿಂಗ್, ತರಬೇತಿ ಎರಡೂ ಕೂಡ ಬರುತ್ತೆ. ಅದು ಎರಡು ತುಂಬ ಇಂಪಾರ್ಟೆಂಟ್. ಜಾಗೃತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ನಿಮ್ಗೀಗ ಕೆಲಸ ಜಾಸ್ತಿ ಮೇಡಮ್. ಯಾಕೆ ಹೇಳಿ, ಮೊದಲಾದ್ರೆ ಮಾಧ್ಯಮದವರು ಮಾತ್ರ ಆ ಕೆಲಸ ಮಾಡ್ತಿದ್ರು, ಆಸಕ್ತಿ ಇರುವವರು ಹೋಗ್ತಾ ಇದ್ರು. ಆದ್ರೆ ಈಗ ಆಗಲ್ಲ. ಒಬ್ಬ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಅಥವಾ ಅವನು ಬೇಕಾದ್ರೆ ಸೋಲ್ಜರ್ ಆಗ್ಲಿ, ಯಾವ ಫೀಲ್ಡ್ ಆದ್ರೂ ಸರಿ, AI ಅವನಿಗೆ ಬೇಕು. ಅಂದ್ರೆ ಬಹುಶಃ ಒಂದು ಕಡೆ ಒಂದು ವಿಭಾಗ ಸಾಕಾಗೋದಿಲ್ಲ. ಖಂಡಿತವಾಗ್ಲು ಎಲ್ಲ ಕಡೆಯಲ್ಲೂ ಇದು AI ಮತ್ತೆ ಸೋಷಿಯಲ್ ಮೀಡಿಯಾ ಯಾರಿಗೆ ಬೇಕಿಲ್ಲ ಹೇಳಿ? ಒಬ್ಬ ಆಂಟ್ರಪ್ರಿನರ್, ಒಬ್ಬ ಸ್ಟಾರ್ಟ್ಅಪ್ ಕಂಪನಿ ಎಸ್ಟಾಬ್ಲಿಷ್ ಮಾಡೋನಿಗೆ ಕೂಡ ಒಂದು ಪ್ರಮೋಷನ್, ಪಬ್ಲಿಸಿಟಿ ಅನ್ನೋದು ಅದು ಕೋರ್ ಎಲ್ಲ ಬಿಸ್ನೆಸ್ ಇದ್ದು. ಆಮೇಲೆ ಈಗ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಂದರೆ ಹೇಳಬೇಕು ಅಂದರೆ ತುಂಬ ಹೆಲ್ತಿಗೆ ಸಂಬಂಧಪಟ್ಟ ಮಿಸ್ಇನ್ಫಾರ್ಮೇಷನ್ಗಳು ಹೆಚ್ಚು ಸರ್ಕ್ಯುಲೇಟ್ ಆಗ್ತಾ ಇರೋದು ನೀವು ನೋಡಿದರೆ. ಬೇರೆ ಯಾವುದೇ ಫೀಲ್ಡಿಗೆ ನೀವು ಕಂಪೇರ್ ಮಾಡಿದರೂ ಕೂಡ ಹೆಲ್ತಿಗೆ ಸಂಬಂಧಪಟ್ಟಾಗೆ ಫಿಟ್ನೆಸ್, ನ್ಯೂಟ್ರಿಷನ್, ಫುಡ್ ಯಾವುದು ಅಂತ ಎಷ್ಟು ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಚಾನೆಲ್ಸ್ ಇದೆ. ಯಾರು ಯಾವುದನ್ನು ನಂಬಬೇಕು ಅನ್ನೋದು, ಇದು ಹೆಲ್ತ್ ಕಮ್ಯುನಿಕೇಟರ್ ಇದ್ದಾರಲ್ಲ, ಅಂದರೆ ಹೆಲ್ತ್ ಕಮ್ಯುನಿಕೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾವುದು ಅಥೆಂಟಿಕ್ ಡೇಟಾ ಅನ್ನುವಂಥದ್ದು, ಯಾವುದು ಅಥೆಂಟಿಕ್ ಇನ್ಫಾರ್ಮೇಷನ್ ಅನ್ನುವಂಥದ್ದು. ಇದನ್ನು ಟ್ರೇಸ್ ಮಾಡೋದು ಕೂಡ ತುಂಬ ಚಾಲೆಂಜಿಂಗ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಸೊ ಹಾಗಾದ ಕಾರಣ ಈಗ ನಾನು ನೋಡ್ತಾ ಇದ್ದೇನೆ ಕೆಲವು ಡಾಕ್ಟರ್ಸ್ಗಳು, ಮೇಯ್ನ್ಲಿ ಆಯುರ್ವೇದಿಕ್ ಡಾಕ್ಟರ್ಸ್, ಅವರೇ ಎಲ್ಲರೂ ಹೇಳೋದನ್ನು, ನೀವು ಒಬ್ಬರು ಜನರಲ್ ನ್ಯೂಟ್ರಿಷನಿಸ್ಟ್ ಹೇಳೋದನ್ನು ಅಥವಾ ಯಾರೋ ಒಬ್ರು ಹೇಳೋದನ್ನು, ರ್ಯಾಂಡಮ್ ಮೆಸೇಜ್ಗಳನ್ನು ತಗೊಳ್ಬೇಡಿ, ಇದು ಆ್ಯಕ್ಚುಯಲ್ ಅಂತ ಅವ್ರು ಹೇಳ್ತಾರೆ. ಪ್ರತಿ ಬಾಡಿನೂ ತುಂಬ ಡಿಫ್ರೆಂಟ್, ಅದಕ್ಕೆ ಅಂದರೆ ಆಹಾರ ಪದ್ಧತಿಗಳು ಡಿಫ್ರೆಂಟ್ ಅನ್ನೋದು. ಸೊ ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ, ಅಂದರೆ ಸೋಷಿಯಲ್ ಮೀಡಿಯಾ, ಈ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಷನ್ ಅನ್ನೋದಿದೆಯಲ್ಲ, ತುಂಬ ಬೂಮಿಂಗ್ ಜಾಬ್ ಇದು ಎಲ್ಲ ಫೀಲ್ಡ್ಗಳಿಗೂ ಅನ್ವಯ ಅಂತ ನಾನು ಹೆಲ್ತನ್ನು ಒಂದು ಎಕ್ಸಾಂಪಲ್ ಆಗಿ 100%. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ನಡೀತು. ಯಾವುದೋ ಒಂದು ಹೂವನ್ನು ಅದನ್ನು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದರಿಂದ ಒಳ್ಳೇದಾಗುತ್ತೆ ಅಂತ ಫ್ಯಾಮಿಲಿಯಲ್ಲಿ ಪೂರ್ತಿ ಜನ ಹಾಗೆ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಅದು ಆ್ಯಕ್ಚುಲಿ ವಿಷಕಾರಿಯಾದಂಥದ್ದು. ಅದನ್ನು ತಿನ್ನೋದಿರಲಿ, ಅದರಿಂದ ದೂರ ಇರಬೇಕು ಅಂತ. ಆದರೆ ಇವರು ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳಿದನ್ನು ಕೇಳ್ಕೊಂಡು ಹಾಗೆ ಮಾಡೋದಕ್ಕೆ ಹೋಗಿ ಹಾಸ್ಪಿಟಲಲ್ಲಿ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಇಂಥ ಎಷ್ಟೋ ಇನ್ಸಿಡೆಂಟ್ನ ನಾವು ನೋಡ್ತೀವಿ. ಅದಕ್ಕೆ ನಾನು ಹೇಳಿದೆ, ಅವೇರ್ನೆಸ್ ಇರೋದು, ಆ ಜಾಗೃತಿ ಅನ್ನೋದಿದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನಮ್ಮ ಬಾಡಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು, ಕೆಲವರು ಹೇಳ್ತಾರೆ ಖಾಲಿ ಹೊಟ್ಟೆಗೆ ಲೆಮನ್ ವಾಟರ್ ಕುಡಿಲಿ ಅಂತ. ಗ್ಯಾಸ್ಟ್ರಿಕ್ ಸಮಸ್ಯೆನೋ ಅಥವಾ ಇನ್ಯಾವುದೋ ಬಾಡಿಯಲ್ಲಿ ವೇರಿಯೇಷನ್ಸ್ ಇರುವವ್ರಿಗೆ ಲೆಮನ್ ವಾಟರ್ ಬೇರೆನೋ ಆಗ್ಬೋದು. ಹೌದು ಅಲ್ವಾ? ಸೊ ಮೇಡಮ್, ಈಗ ಇನ್ನೊಂದು, ಈ ಸಿಲೆಬಸ್ಸಲ್ಲಿ ಮಾಡುವಂಥ ಒಂದು ಬದಲಾವಣೆ, ಸಿಲೆಬಸ್ ಎಲ್ಲ ಬದಲಾವಣೆ ಆಗಿದೆಯಾ? ಹೇಗೆ ನಿಮ್ಮ ಸಂಸ್ಥೆ ಯಾವ ರೀತಿ ರೆಡಿ ಆಗಿದೆ ಸಿಲೆಬಸ್ಸಲ್ಲಿ ಚೇಂಜಸನ್ನು ಮಾಡಿಕೊಂಡು? ಖಂಡಿತವಾಗ್ಲೂ. ಈಗ ನಿಟ್ಟೆ ಅನ್ನೋದು ಒಂದು ಡೀಮ್ ಟು ಬಿ ಯೂನಿವರ್ಸಿಟಿ. ಈ ಡೀಮ್ ಟು ಬಿ ಯೂನಿವರ್ಸಿಟಿಗಳಿಗಿರುವ ಬೆನಿಫಿಟ್ ಏನು ಅಂತ ಹೇಳಿದರೆ, ಅವಕಾಶ ಏನು ಅಂತ ಹೇಳಿದರೆ, ಬೆನಿಫಿಟ್ ಅನ್ನೋದಕ್ಕಿಂತ ಅವಕಾಶ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಪ್ರತಿ ವರ್ಷವೂ ಅವರ ಕರಿಕ್ಯುಲಮನ್ನು ರಿವೈಸ್ ಮಾಡುವಂಥ ಅವಕಾಶಗಳಿರುತ್ತೆ. ನಮಗೆ ಹೈಯರ್ ಅಥಾರಿಟೀಸ್ಗಳಿಂದನೂ ಒಂದು ಇನ್ಸ್ಟ್ರಕ್ಷನ್ ಇದೆ ಅಂತ ಹೇಳಿದರೆ, ಮೇಕ್ ಶ್ಯೂರ್ ಅದು ನಿಮ್ಮ ಸಿಲೆಬಸ್ ತುಂಬ ರೆಲೆವೆಂಟ್ ಆಗಿದೆ, ಕರಿಕ್ಯುಲಮ್ ತುಂಬ ರೆಲೆವೆಂಟ್ ಆಗಿದೆ, ಟೈಮ್ ಟು ಟೈಮ್ ಅದನ್ನು ರಿವಿಷನ್ ಮಾಡಿಕೊಳ್ಳಿ, ಹೊಸ ಪ್ರೋಗ್ರಾಮ್ಗಳನ್ನು ಇಂಟ್ರಡ್ಯೂಸ್ ಮಾಡಿ ಅಂತ. ಇವಾಗ ನನ್ನನ್ನೇ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ನಾನು
ಒಂದು ಒಂದು ಅಂದರೆ ನಾನು ಹೆಡ್ ಆಗಿದ್ದಂಥ ಮುಖ್ಯಸ್ಥೆಯಾಗಿದ್ದಂಥ ಇನ್ಸ್ಟಿಟ್ಯೂಷನ್ನಲ್ಲಿ ಮೈನರ್ ಇನ್ ಎ ಐ ಅನ್ನುವಂಥ ವಿತ್ ಜರ್ನಲಿಸಮ್ ವಿತ್ ಮೀಡಿಯಾ ಸ್ಟಡೀಸ್ ಅನ್ನೋ ಪ್ರೋಗ್ರಾಮನ್ನು ಇಂಟ್ರಡ್ಯೂಸ್ ಮಾಡಿದ್ದೆ. ನಾವು ನಿಟ್ಟೆಯಲ್ಲಿ ಅದೇ ಇವಾಗ ಮುಂದೆ ನಮಗೆ ಯೋಜನೆ ಇರೋವಂಥದ್ದು, ಎ ಐಯನ್ನು ಇಂಟಿಗ್ರೇಟ್ ಮಾಡಿಕೊಂಡೇ ಕರಿಕ್ಯುಲಮನ್ನು ಮಾಡಬೇಕು ಅನ್ನುವಂಥದ್ದು. ಈಗ ಆಲ್ರೆಡಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನಲ್ಲಿ ಪ್ರತಿ ವರ್ಷವೂ ಒಂದು ಮೈನರ್ ರಿವಿಷನ್ ಅನ್ನಾದರೂ ನಾವು ಇಟ್ಕೊಳ್ತೇವೆ. ಮತ್ತು ನಾವು ನೋಡ್ತೇವೆ ಅದರಲ್ಲಿ ಡಿಜಿಟಲ್ ಜರ್ನಲಿಸಮ್ ಅಥವಾ ಮೊಬೈಲ್ ಜರ್ನಲಿಸಮ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಪಾಡ್ಕಾಸ್ಟ್ ಇಂಥದ್ದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟ್ಗಳು ಇಂಟಿಗ್ರೇಟ್ ಆಗಿದೆ ಅನ್ನೋದನ್ನು ವಿ ಮೇಡ್ ಶ್ಯೂರ್ ಆಫ್ ದ್ಯಾಟ್. ಅದು ಸಿಲೆಬಸ್ಸಲ್ಲಿದೆ. ಅದು ಬಹುಶಃ ಒಂದು ಡೀಮ್ ಟು ಬಿ ಯೂನಿವರ್ಸಿಟಿಗೆ ಇರುವಂಥ ಒಂದು ಅವಕಾಶ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಸ್, 100%. ಇಲ್ಲ ಅಂದರೆ ನೋಡಿ, ನಾವೆಲ್ಲ ಓದಿದ್ದೊಂದು ಮಾಡ್ತಾ ಇರೋದು ಇನ್ನೊಂದು, ಅಲ್ಲಿ ಹೋದ್ಮೇಲೆ ನಾವು ಎಷ್ಟು ಅಪ್ಲೈ ಮಾಡ್ತೀವಿ ಆ ನಾಲೆಜ್ ಅದ್ರ ಮಧ್ಯೆ ಇರುವ ಕನೆಕ್ಷನ್ನೇ ತಪ್ಪೋದ್ರೆ ಖಂಡಿತ ಏನು ಓದಿದ್ರು ಪ್ರಯೋಜನ ಇಲ್ಲ. ಮೊದಲು ನೀವು ಹೇಳಿದ್ದು ತುಂಬ ಕನೆಕ್ಟ್ ಆಗುತ್ತೆ. ನಾವು ಓದ್ತಾ ಇದ್ದಾಗ ಜರ್ನಲಿಸಮ್ ಹೇಗಿತ್ತು ಅಂದರೆ, ಫೋಟೋ ಜರ್ನಲಿಸಮನ್ನು ಕ್ಯಾಮರಾ ಸ್ಟುಡಿಯೋದಲ್ಲಿ ಇರುತ್ತೆ ಲಾಕ್ ಆಗಿ, ಅಥವಾ ನಮ್ಮ ಟೀಚ್ ಮಾಡೋ ಪ್ರೊಫೆಸರ್ಗಳ ಹತ್ರ ಒಂದು DSLR ಕ್ಯಾಮರಾ ಇರುತ್ತೆ, ಅವ್ರು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡಿ ನಾವು ಇದು ಫೋಟೋಗ್ರಫಿ ಯಾವಾಗ್ಲೂ ಕ್ಯಾಮರಾ ಕೈಗೆ ಸಿಗೋದು. ಅದು ಯಾರಿಗೆ ಅಂದ್ರೆ ಎಲ್ರಿಗೂ ಕೊಡ್ತಿರ್ಲಿಲ್ಲ. ಯಾರೋ ಕ್ಲಾಸಲ್ಲಿ ಒಬ್ಬ ಚೆನ್ನಾಗಿ ಫೋಟೋ ತೆಗಿತಿದ್ದ, ಅವನಿಗೆ ಅದು ಕ್ಯಾಮರಾ ಪರ್ಮನೆಂಟ್ ಅದು. ಬಟ್ ಇವಾಗ ಹಾಗಿಲ್ಲ. ನೀವು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಅನ್ನೇ ನೋಡಿಕೊಂಡ್ರೆ ಆಲ್ಮೋಸ್ಟ್ 20 ಹತ್ರ ಕ್ಯಾಮರಾಗಳಿದೆ. ಎಲ್ಲ ಹೈ ಎಂಡ್ ಕ್ಯಾಮರಾಸ್, ಎಲ್ಲ ಪ್ರೊಫೆಷ್ನಲ್ ಕ್ಯಾಮರಾಸ್. ಅವ್ರು ಹೇಗಂದರೆ, ನಾನು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು, ನಾನು ಹೀಗೆ ಕಂಬಳ ಆಗ್ತಾ ಇದೆ, ಹೋಗಿ ಫೋಟೋ ತೆಕ್ಕೊಂಡು ಬರಬೇಕು ಅಂದರೆ ನಾವು ಕ್ಯಾಮರಾನ ಅವರಿಗೆ ಕೊಡ್ತೀವಿ, ವಿತ್ ಲೆನ್ಸ್. ಅವ್ರಿಗೆ ಯಾವ ಲೆನ್ಸ್ ಬೇಕೋ ಅದರ ಜೊತೆಗೆ ಅವರಿಗೆ ಕೈಯಲ್ಲಿ ಕೊಟ್ಟು ಅವರು ಆ ಪೋರ್ಟ್ಫೋಲಿಯೋವನ್ನು ಬಿಲ್ಡ್ ಮಾಡೋದಕ್ಕೆ ಸಹಕಾರ ಮಾಡ್ತೇವೆ ಅಂತ. ಅಂದರೆ ಕರಿಕ್ಯುಲಮಲ್ಲಿ ವಿ ವಿಲ್ ಮೇಕ್ ಶ್ಯೂರ್ ಲೈವ್ ಪ್ರಾಜೆಕ್ಟ್ಗಳು ಅಸೈನ್ಮೆಂಟ್ಗಳಾಗಿರುತ್ತೆ ಅವರಿಗೆ. ಅದು ತುಂಬ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಈ ಓದ್ತಾ ಓದ್ತಾ ಕೆಲಸ ಮಾಡೋದು, ಕಲಿಯೋದು ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಅವ್ರಿಗೆ ಆ ಫಿಯರೇ ಬರೋದಿಲ್ಲ. ಕರೆಕ್ಟ್. ನಾನು ಹೇಗಾದರೂ ಬದುಕ್ತೀನಿ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಕೂಡ ಬಂದ್ಬಿಡುತ್ತೆ. ಮೀಡಿಯಾ ಎಜುಕೇಷನಿನ ಒಂದು ಇದು ಇದೇನೆ, ಅಂದರೆ ಪಾಸಿಟಿವ್ ಆಸ್ಪೆಕ್ಟ್ ಏನಂದರೆ ಇದೆ. ಅವರು ಕೆಲಸ ಮಾಡ್ತಾ ಮಾಡ್ತಾ, ನಮ್ಮಲ್ಲಿ ಎಷ್ಟೋ ಮಕ್ಕಳು ಫಸ್ಟ್ ಇಯರ್ ಆದ ನಂತರ ಒಂದ್ಸಲ ಅವರಿಗೆ ಮೀಡಿಯಾ ಎಜುಕೇಷನ್ ಬಗ್ಗೆ ಪೂರ್ತಿ ಒಂದು ಐಡಿಯಾ ಬಂದ ಮೇಲೆ ಅವರು ಫ್ರೀಲಾನ್ಸಿಂಗ್ ಅನ್ನು ಸ್ಟಾರ್ಟ್ ಮಾಡಿ ಬಿಡ್ತಾರೆ. ಅದ್ರ ಜೊತೆಗೆ ಕೆಲಸನೂ ಮಾಡ್ತಾರೆ, ಅವ್ರ ಶಿಕ್ಷಣನೂ ಮಾಡ್ತಾರೆ. ಇದೊಂದು ಒಳ್ಳೆ ಆಸ್ಪೆಕ್ಟ್ ಮೀಡಿಯಾ ಎಜುಕೇಶನ್. ಇದು ಯಾಕೆ ಮುಖ್ಯ ಅಂದ್ರೆ, ಯಾವುದೋ ಒಂದು ಜಾಬ್ ಸಿಗುತ್ತೆ ಅಂತ ಕಾಯೋದು, ಹೌದು, ನನ್ಗೆ ಇದೇ ಜಾಬ್ ಬೇಕು ಅಂತ ಕೂತ್ಕೊಳ್ಳೋದು. ಆ ಜಾಬ್ ಸಿಗುವಾಗ 1 ವರ್ಷ ಆಗಿರುತ್ತೆ, ಇವ್ರು ಔಟ್ಡೇಟೆಡ್ ಆಗಿರ್ತಾರೆ, ಅಲ್ಲಿ ಫ್ರೆಶರ್ಸ್ ಬಂದಿರ್ತಾರೆ ಮಾರ್ಕೆಟ್ಗೆ. ಸೊ ಇದನ್ನ ನಾವು ಬೇರೆ ಎಲ್ಲ ಫೀಲ್ಡ್ ಅಲ್ಲಿ ನೋಡ್ತೇವೆ. ಬಟ್ ಮೀಡಿಯಾದಲ್ಲಿ ನೀವು ಹೇಳಿದ ಹಾಗೆ ಇಲ್ಲ, ಶುರು ಮಾಡ್ಬಿಡ್ತಾರೆ ಅವರು. ಹೇಗಾದ್ರೂ ಸರಿ, ಒಂದು ಕ್ಯಾಮರಾ ಇಲ್ಲ, ಅವ್ರು ಹೋಗಿ ಆಂಕರಿಂಗ್ ಶುರು ಮಾಡ್ತಾರೆ, ಇಲ್ಲ ಸ್ಕ್ರಿಪ್ಟ್ ಮಾಡ್ತಾರೆ, ವಾಯ್ಸ್ ಓವರ್ ಮಾಡ್ತಾರೆ. ಎಷ್ಟು ಅವಕಾಶಗಳಿದೆ. ಈಗ ಯಾರು ನೆಪ ಹೇಳೋ ಹಾಗೆ ಇಲ್ಲ, ನನಗೆ ಸಪೋರ್ಟ್ ಇಲ್ಲ. ಮುಖ್ಯ ಅವರಿಗೆ ಪ್ಯಾಷನ್ ಇರಬೇಕು ಅಷ್ಟೇ. ತುಂಬಾ ಜನಕ್ಕೆ ಹೌದು ಆ ತುಡಿತ ಇರುತ್ತೆ. ಈಗ ಒಂದು ಫೋಟೋಗ್ರಫಿ, ವಿಡಿಯೋಗ್ರಫಿ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡುವಂಥದ್ದು ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಬಟ್ ಅದನ್ನ ಒಂದು ಪ್ರಶ್ನೆ ಬರುತ್ತೆ, ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಕಲಿಬಹುದಲ್ಲ, ಯಾಕೆ ಮೀಡಿಯಾ ಎಜುಕೇಶನ್ ಅಂತ ಹೇಳುವಂಥದ್ದು. ಅಲ್ಲ, ಅದನ್ನ ನಾನೇ ಕೇಳಬೇಕು. ಈಗ ಎಷ್ಟೋ ಜನರಿಗೆ ಇರುತ್ತೆ, ಎಲ್ಲ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಎಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ, ಕಾಲೇಜ್ಗೆ ಯಾಕೆ ಹೋಗ್ಬೇಕು ಅಂತ. ಇದಕ್ಕೆ ನೀವೇನು ಹೇಳ್ತೀರಾ? ಕರೆಕ್ಟ್. ಈಗ ಒಂದು ಫೋಟೋಗ್ರಫಿಯನ್ನೇ ಕಲಿಯೋದಿದ್ರೆ, ಈಗ ಒಂದು ಫೋಟೋಗ್ರಫಿಗೂ ಒಂದು ಕಲರ್ ಇದ್ದು ನಾಲೆಜ್ ಇರಬೇಕು, ಫ್ರೇಮಿಂಗ್ ಇದ್ದು ನಾಲೆಜ್ ಇರಬೇಕು. ಒಂದು ಡಿಸೈನ್ ಕಲಿಯೋನು ಇರ್ತಾನಲ್ಲ, ಅವನಿಗೆ ಡಿಸೈನ್ ಪ್ರಿನ್ಸಿಪಲ್ಸ್ ಅಂತ ಇರುತ್ತೆ, ಅಥವಾ ಒಂದು ಡಿಸೈನಿಗೆ ಒಂದು ಫಿಲಾಸಫಿ ಅಂತ ಇರುತ್ತೆ. ಅದನ್ನು ಯಾವ ಯೂಟ್ಯೂಬ್ಗಳು ಹೇಳ್ಕೊಡೋದಿಲ್ಲ. ಸ್ಕಿಲ್ ಏನಿದೆ ಗೊತ್ತಾ, ಇವಾಗ ಅಂಥ ಮಕ್ಕಳಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಒಂದು ಸ್ಕಿಲ್ಲನ್ನು 5 ನಿಮಿಷದಲ್ಲಿ ಕಲ್ತು ಬಿಡ್ಬೋದು. ಶಟರ್ ಸ್ಪೀಡ್ ಅಂದರೆ ಏನು, ಅಪರ್ಚರ್ ಅಂದರೆ ಏನು, 4-5 ನಿಮಿಷದಲ್ಲಿ, ಅಥವಾ ಬೇಡ ಒಂದು 4-5 ಕ್ಲಾಸೇ ತಗೊಳ್ಳಿ, ಅದನ್ನು ಟೆಕ್ನಿಕ್ಯಾಲಿಟಿಯನ್ನು ಕಲಿತಾರೆ, ಸ್ಕಿಲ್ ಕಲಿತಾರೆ. ಬಟ್ ಆದರೆ 3 ವರ್ಷ ಅವನು ಅದರ ಪೂರ್ತಿ ಆಸ್ಪೆಕ್ಟನ್ನು, ಅಂದರೆ ಈಗ ಒಂದು ಫೋಟೋಗ್ರಫಿ ಮಾತ್ರ ತಗೊಳ್ಳೋದಲ್ಲ, ಅದನ್ನು ಎಕ್ಸಿಬಿಟ್ ಮಾಡೋದು ಹೇಗೆ, ನನ್ನ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದು ಹೇಗೆ, ಇದನ್ನು ಯಾವ ಯೂಟ್ಯೂಬ್ ಚಾನೆಲ್ಗಳು ಹೇಳ್ಕೊಡೋದಿಲ್ಲ. ಈ ಫೋಟೋಗ್ರಫಿ ಒಂದು ಎಕ್ಸಾಂಪಲ್. ಅದರ ಹಾಗೆ ಡಿಸೈನ್ ಆಗಿರ್ಬೋದು, ವಿಡಿಯೋ ಪ್ರೊಡಕ್ಷನ್ ಆಗಿರ್ಬೋದು, ಬಹಳಷ್ಟು ಆಸ್ಪೆಕ್ಟ್ಗಳಿದೆ ಅಂತ. ಈಗ ನೀವು ಯೂಟ್ಯೂಬಲ್ಲಿ ಕಲಿತ್ರೆ ಒಂದೇ, ನಿಮಗೊಂದು ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡೋದನ್ನು ಅಷ್ಟೇ ನೀವು ಕಲಿತೀರಾ ಹೊರತು ಅದರ ಪೂರ್ತಿ ಪ್ರಿನ್ಸಿಪಲನ್ನು, ಫಿಲಾಸಫಿಯನ್ನು ಖಂಡಿತವಾಗ್ಲೂ ಕಲಿಸೋದಿಲ್ಲ. ಇದೊಂದು ಕ್ರಿಯೇಟಿವ್ ಫೀಲ್ಡ್. ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡ್ತೀರೋ ಅದು ಅಷ್ಟು ನಾಲೆಜ್ ನಿಮಗೆ ಬರುತ್ತೆ ಅನ್ನುವಂಥದ್ದು. ಹಾಗಾದ ಕಾರಣ ಮೀಡಿಯಾ ಎಜುಕೇಷನ್ ತುಂಬ ಇಂಪಾರ್ಟೆಂಟ್. ಮತ್ತು ಥಿಯರಿ, ಈಗ ಅದು ನಾನು ಎಕ್ಸಾಂಪಲ್ ಯಾವಾಗಲೂ ಹೇಳ್ತಾ ಇರ್ತೇನೆ.
ಪಾಲಿಟಿಕ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಪೊಲಿಟಿಕಲ್ ಸೈನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗೆಯೇ ಒಂದು ಮೀಡಿಯಾವನ್ನು ನೀವು ಹೀಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಅದರ ಒಳಗೆ ಹೋಗಿ ಆ ಥಿಯರಿಟಿಕಲ್ ಆಸ್ಪೆಕ್ಟನ್ನು ನೋಡಿ ಆ ರಿಸರ್ಚ್ ಹೇಗೆ ಮಾಡೋದು. ಈಗ ಒಂದು ಫೋಟೋಗ್ರಫಿಗೆ ಒಂದು ರಿಸರ್ಚ್ ಬೇಕು, ಒಂದು ವಿಡಿಯೋಗ್ರಫಿಗೆ ಒಂದು ರಿಸರ್ಚ್ ಬೇಕು, ಒಂದು ಅಧ್ಯಯನ ಬೇಕು. ಅದು ಮೆಚೂರಿಟಿ ಕೊಡುತ್ತೆ ಅಂತ. ಎಜುಕೇಷನ್ ಯಾವಾಗಲೂ ಮೆಚೂರಿಟಿ ಕೊಡುತ್ತೆ. ಆ ಮೆಚೂರಿಟಿ ಒಂದು ಯೂಟ್ಯೂಬ್ ಕೊಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅದಕ್ಕೆ ಮೀಡಿಯಾವನ್ನು ಡಿಗ್ರಿ ಮೂಲಕನೇ ಕಲ್ತ್ಕೊಳ್ಬೇಕು ಅನ್ನೋದು. ಅದಕ್ಕೆ ಹೇಳೋದು ಏನು AI ಬಂದ್ರೂ ಟೀಚರ್ ಬೇಕು ನಮಗೆ ಅಂತ. ಹೌದು, ಬಹುಶಃ ಇದೆಲ್ಲ ನಾವೆಲ್ಲ ಅನುಭವಿಸಿದ್ದೀವಿ, ಮಕ್ಕಳು ಅನುಭವಿಸಿದ್ದಾರೆ. ಆ ಕೋವಿಡ್ ಟೈಮ್ನಲ್ಲಿ ಯಾರ್ಯಾರು PUC ಅಥವಾ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿದಾರೋ ನಾವು ಅಂದ್ಕೊಂಡಿದ್ವಿ ಕೋವಿಡ್ ಬಂದಾಗ ಓಕೆ ಆನ್ಲೈನ್ ಎಜುಕೇಷನ್ ತುಂಬ ಬೂಮ್ ಆಗುತ್ತೆ, ಇನ್ಯಾರು ಕ್ಲಾಸ್ ರೂಮ್ಗಳಿಗೆ ಬರಲ್ಲ. ಬಹುಶಃ ಬಹಳಷ್ಟು ಯೂನಿವರ್ಸಿಟಿಗಳು ಡಿಸ್ಟೆನ್ಸ್ ಎಜುಕೇಷನನ್ನು ಆನ್ಲೈನ್ ಎಜುಕೇಷನನ್ನು ಇನಿಷಿಯೇಟ್ ಮಾಡಿದರು. ಬಟ್ ಮಕ್ಕಳ ಹತ್ರನೇ ನಾವು ಕೇಳಿದ್ವಿ ಕೋವಿಡ್ ಆದಮೇಲೆ ಯಾವುದು ಚೆನ್ನಾಗಿದೆ ಅಂದರೆ ಅದು 1-to-1 ಇಂಟ್ರಾಕ್ಷನ್. ಟೀಚರ್ ಕ್ಲಾಸಲ್ಲಿದ್ದು ನಾವು ಕ್ಲಾಸಲ್ಲಿ ಕೂತ್ಕೊಂಡು ಕಲಿಯೋದೇ ಚಂದ ಅನ್ನೋವಂಥದ್ದೇ ಬಹಳಷ್ಟು ಮಕ್ಕಳು ಹೇಳಿದ್ದಾರೆ. ಪೇರೆಂಟ್ಸ್ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಅದನ್ನು. ಎಕ್ಸಾಕ್ಟ್ಲಿ ಮ್ಯಾಮ್. ರೀಸೆಂಟಾಗಿ ನೋಡ್ತಾ ಇದ್ದೆ, ಸ್ವೀಡನ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಅಂತಂದರೆ ಬ್ಯಾಕ್ ಟು ಪೆನ್ ಅಂತ ಹೇಳ್ತಾರಲ್ಲ, ನೀವು ಇನ್ಮೇಲೆ ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಪೇಪರಲ್ಲೇ ಬರಿಬೇಕು ಅಂತ. ಇಷ್ಟು ದಿನ ಅವರಿಗೆ ಟ್ಯಾಬ್ ಎಲ್ಲ ಕೊಟ್ಬಿಟ್ಟಿದ್ರು, ಮಕ್ಕಳನ್ನ ಅದಕ್ಕೆ ಸೆಟ್ ಮಾಡಿಬಿಟ್ಟಿದ್ರಂತೆ. ಇಲ್ಲ, ನೀವು ಟೀಚರ್ಸ್ ಮುಖಾಂತರನೇ ಕ್ಲಾಸಿಗೆ ಬಂದೇ ಕಲಿಬೇಕು ಅಂತ. ನಾನು ನಿನ್ನೆಷ್ಟು ಒಂದು ಸ್ಟಡಿ ನೋಡ್ತಾ ಇದ್ದೆ, ರೈಟಿಂಗ್ ಅನ್ನೋದು ನಮ್ಮ ಬ್ರೈನನ್ನು ಎಷ್ಟು ಆ್ಯಕ್ಟಿವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಟಡಿ ಆಗಿದೆ. ತುಂಬ ನನಗೆ ಕಂಟ್ರಿ ಯಾವುದು ಅಂತ ನೆನಪಿಲ್ಲ, ಅವರು ಬ್ಯಾಕ್ ಟು ಪೆನ್. ಆದರೆ ನೀವು ಹೇಳಿದ ಹಾಗೆ ಒಂದು ಡಿಸ್ಕಷನ್ ಇದ್ರ ಬಗ್ಗೆ ಬೇರೆ ದೇಶಗಳು ಈಗ ಎಲ್ಲ ವಿಷಯದಲ್ಲೂ ಹೇಗೆ ಮುಂದಿದಾರೋ ಇದರಲ್ಲೂ ಸಹ ನೋಡಿ, ಈಗ ವಾಪಸ್ ಬಂದಾಯ್ತು ಮತ್ತೆ ಪುನಃ ಮೊದಲಿನ ಲೈಫ್ ಸ್ಟೈಲ್ಗೆ. ನಾವು ಮಾತ್ರ ಬೇರೆದನ್ನ ಫಾಲೋ ಮಾಡ್ತಾ ಇದೀವಿ. ಮಕ್ಕಳಿಗೆ ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ, ಟ್ಯಾಬ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಈ ಜಗತ್ತಿಂದ ದೂರ ಉಳಿದ್ಬಿಡ್ತಾರೇನೋ ಅಂತ. ನೀವು ಈಗ ಹೇಳ್ತಾ ಇರುವಾಗ ನಾನು ಇನ್ನೂ ಒಂದು ಮಾತನ್ನ ಹೇಳಬೇಕು. ನಾವು AI ಬಗ್ಗೆ ಇಷ್ಟು ಡಿಸ್ಕಷನ್ ಮಾಡ್ತಾ ಇದ್ದೀವಲ್ಲ, ನಾನು ಆಗಲೇ ಹೇಳಿದೆ ಅದು ರಿಪ್ಲೇಸ್ ಮಾಡಲ್ಲ ಅಂತ. ಇತ್ತೀಚೆಗಷ್ಟೇ ನಾನೊಬ್ರು ಲಿಂಕ್ಡ್ಇನ್ ಕ್ರಿಯೇಟಿವ್ ರೈಟರನ್ನು ಮೀಟ್ ಆಗಿದ್ದೆ. ಅವ್ರು ಹೇಳ್ತಾ ಇದ್ರು, ನನಗೆ AI ಬಂದಮೇಲೆ 1 ವರ್ಷ ಜಾಬ್ ಇರಲಿಲ್ಲ. ಈವನ್ ಥ್ರೂ ಲಿಂಕ್ಡ್ಇನ್ ಕೆಲವರು ಅಂದರೆ ಪ್ರೊಫೈಲನ್ನು ಹುಡುಕಿ ಕಾಂಟೆಂಟನ್ನು ತಗೊಳ್ತಾರೆ. ಅವ್ರು ಹೇಳ್ತಾ ಇದ್ರು, ನನಗೆ 1 ವರ್ಷ ಜಾಬ್ ಇರಲಿಲ್ಲ, ಬಟ್ ಇವಾಗ ಜಾಬ್ ಈಸ್ ಕಮಿಂಗ್ ಬ್ಯಾಕ್ ಟು ಮೀ. ಯಾಕೆಂದರೆ AI ಅಷ್ಟು ಫೀಲ್ ಮಾಡಿಕೊಂಡು ಬರೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೂ ರಿಯಲೈಸ್ ಆಗಿದೆ. ಏನೇ ಇದ್ರೂ ಹ್ಯೂಮನ್ ಎಮೋಷನ್ಸ್ ಇದೆಯಲ್ಲ, ಅದು ಇಂಟಿಗ್ರೇಟ್ ಅಂದರೆ ಅದು ಇದ್ದೇ ಇರುತ್ತೆ. ಕರೆಕ್ಟ್. ಸೊ ಹಂಗಾದ ಕಾರಣ AI ಖಂಡಿತವಾಗ್ಲೂ ಯಾವ ಮನುಷ್ಯನನ್ನು ಕೂಡ ರಿಪ್ಲೇಸ್ ಖಂಡಿತ ಮಾಡಲ್ಲ. ಅದು ಸ್ಪೆಷಲಿ ಮೀಡಿಯಾದಂಥ ಕ್ರಿಯೇಟಿವ್ ಫೀಲ್ಡಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಬ್ರೈನಿಗೆ ಸಂಬಂಧಪಟ್ಟಿದ್ದು. ನಾವು ಟ್ರೈನ್ ಮಾಡ್ಬೋದಷ್ಟೇ AI ಬಿಟ್ಟರೆ, AI ನಮ್ಮನ್ನು ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೇಡಮ್, ಸ್ವಲ್ಪ ಹೊತ್ತಿಗೆ ಮೊದಲು ಸ್ಕಿಲ್ಸ್ ಅನ್ನುವಂಥ ಪದವನ್ನು ಮೆನ್ಷನ್ ಮಾಡಿದ್ರಿ. ಈಗ ಇತ್ತೀಚೆಗೆ ಕೇಳ್ತಾ ಇರುವಂತಹ ಅತಿ ಹೆಚ್ಚು ಸಮಯ ನಾವು ರಿಪೀಟೇಷನ್ ಆಗ್ತಾ ಇರುವಂಥ ಒಂದು ವರ್ಡ್ ಅಂತಂದರೆ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಅಂತ. ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ ಯಾವ ಸ್ಕಿಲ್ಸ್ ಇರಬೇಕು? ಕೆಲವರಿಗೆ ಆಸೆ ಇರುತ್ತೆ, ಅಯ್ಯೋ ನನ್ನ ವಾಯ್ಸ್ ಚೆನ್ನಾಗಿಲ್ಲ, ನಮಗೆ ರೇಡಿಯೋದಲ್ಲಿ ಕೇಳ್ತಾರೆ ವಾಯ್ಸ್ ಚೆನ್ನಾಗಿರಲೇಬೇಕಾ, ರೇಡಿಯೋಗೆ ಬರಬೇಕಿದ್ರೆ ಅಂತ. ಅದೇ ರೀತಿ ಟಿವಿಗೆ ಹೋಗಬೇಕು ಅಂತಂದರೆ ನಾನು ನೋಡೋದಕ್ಕೆ ಚೆನ್ನಾಗಿರಲೇಬೇಕಾ, ಅಥವಾ ಯಾವುದೆಲ್ಲ ಕೌಶಲ್ಯ ಇರಬೇಕು? ಇದು ಎಕ್ಸಾಂಪಲ್ಸ್ ಅಷ್ಟೇ. ನಿಮ್ಮ ಪ್ರಕಾರ ಮೇಡಮ್? ಸೊ ಮೀಡಿಯಾದಲ್ಲಿ ಬರುವಾಗ ಹೇಗಂದರೆ ನಾನು ಹೇಳ್ತಾ ಇದ್ದೆ, ಪ್ಯಾಷನ್ ತುಂಬ ಇಂಪಾರ್ಟೆಂಟ್ ಅಂತ. ಈಗ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಭಾಷೆ ಚೆನ್ನಾಗಿದೆ, ನಿಮ್ಮ ಸಂವಹನ ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವು ವಿಡಿಯೋ ಜರ್ನಲಿಸಮ್ ಏನಿದೆ ಅಲ್ಲಿ ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಬೋದು. ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಬಟ್ ನಿಮಗೆ ಕ್ಯಾಮರಾದ ಎದುರುಗಡೆ ಬರೋದಕ್ಕೆ ಆಗೋದಿಲ್ಲ, ನೀವು ಆ ವಾಯ್ಸನ್ನು ಟ್ರೈನ್ ಮಾಡಿ. ಸ್ಕಿಲ್ ಅದು, ಅಂದರೆ ವಾಯ್ಸ್ ಚೆನ್ನಾಗಿದ್ರೇ ಸಾಕಾಗೋದಿಲ್ಲ, ವಾಯ್ಸನ್ನು ಟ್ರೈನ್ ಮಾಡಬೇಕು. ನೀವು ಚೆನ್ನಾಗಿದ್ದರೆ ಮಾತ್ರ ಸಾಕಾಗೋದಿಲ್ಲ. ಈಗ ನ್ಯೂಸ್ ಆ್ಯಂಕರಿಂಗ್ ಏನೇ ಆಗಿರ್ಬೋದು, ಆ ಪ್ರೆಸೆನ್ಸ್ ಆಫ್ ಮೈಂಡ್, ನಿಮ್ಮ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿರಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೂ ಒಂದು ಸ್ಕಿಲ್ಲೇ, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಒಂದು ಡೆಫಿನೆಟ್ಲಿ ಸ್ಕಿಲ್. ಕಮ್ಯುನಿಕೇಷನ್ ಮೇಯ್ನ್ಲಿ, ಆ ಪ್ರೆಸೆಂಟೇಷನ್ ಸ್ಕಿಲ್ ಅನ್ನೋದು. ಇನ್ನು ಡಿಸೈನಿಗೆ ಸಂಬಂಧಪಟ್ಟಾಗೆ ನೀವು ಡ್ರಾಯಿಂಗ್ ಮಾಡ್ತೀರಾ, ಅಥವಾ ನಿಮಗೇನೋ ಕ್ಯಾರಿಕೇಚರ್ ಮಾಡುವಂಥ ಒಂದು ಸ್ಕಿಲ್ ಇದೆ, ಅದನ್ನು ಮೀಡಿಯಾಕ್ಕೆ ಬಂದು ಆ್ಯನಿಮೇಷನ್ ಆಗಿರ್ಬೋದು, ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಮೋಷನ್ ಗ್ರಾಫಿಕ್ಸ್ ಆಗಿರ್ಬೋದು, VFX ಇರ್ಬೋದು, ಇಂಥ ಕ್ಷೇತ್ರಗಳಲ್ಲಿ ಅದನ್ನು ಆ ಸ್ಕಿಲ್ಲನ್ನು ನೀವು ಅಪ್ಲೈ ಮಾಡಿಕೊಡಬಹುದು ಅಂತ. ಸೊ ಒಂದು ಬೇಸಿಕ್ ಸ್ಕಿಲ್, ಬೇಸಿಕ್ ಪ್ಯಾಷನ್, ಇಂಟ್ರೆಸ್ಟ್ ಇರುತ್ತೆ ಅವರಿಗೆ,
ಆ ಸ್ಕಿಲ್ಗಳನ್ನು ನಾವು ಟ್ರೈನ್ ಮಾಡ್ತೀವಿ ಅಲ್ಲಿ. ಸೊ ಕಮ್ಯುನಿಕೇಷನ್, ಡಿಸೈನ್, ರೈಟಿಂಗ್ ಆಗಿರ್ಬೋದು, ಅಥವಾ ಮಾರ್ಕೆಟಿಂಗ್ ಸ್ಕಿಲ್ ಇದ್ರೂ ಕೆಲವೊಂದು ಸಾರಿ ಅಂದ್ಕೊಳ್ತಾರೆ ಮಾರ್ಕೆಟಿಂಗ್ ಸ್ಕಿಲ್ ಇದ್ದರೆ MBA ಮಾಡ್ತೀನಿ ಅಥವಾ BBA ಮಾಡ್ತೀನಿ, ಕಾಮರ್ಸ್ ಮಾಡ್ತೀನಿ. ಅಲ್ಲ, ಮೀಡಿಯಾದಲ್ಲಿ ಕೂಡ ನಿಮಗೊಂದು ಒಳ್ಳೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಎಂಥ ಒಂದು ಬೂಮಿಂಗ್ ಏರಿಯಾ ಇವಾಗ ಅಂದರೆ, ನೀವು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುತ್ತಾ ನಿಮಗೆ? ಆರ್ ಯು ಅ ಗುಡ್ ಸ್ಟೋರಿ ಟೆಲ್ಲರ್? ಸ್ಟೋರಿ ಟೆಲ್ಲರ್, ಹೂ ಈಸ್ ನಾಟ್ ಅ ಸ್ಟೋರಿ ಟೆಲ್ಲರ್ ಅಲ್ವಾ? ನಾನು, ನನ್ನ ಅಮ್ಮನೂ ಅಥವಾ ನಮ್ಮ ಜನ್ರೇಷನ್ ತುಂಬ ಒಳ್ಳೆ ಕಥೆಗಳನ್ನು ಹೇಳ್ತೀವಿ. ನಮ್ಮ ಯಂಗ್ಸ್ಟರ್ಸ್ ಏನಿದ್ದಾರೆ ಅವ್ರಿಗೆ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ, ಚೆನ್ನಾಗಿ ನರೇಟ್ ಮಾಡೋಕ್ಕೆ ಬರುತ್ತೆ. ದಟ್ ಈಸ್ ಮೋರ್ ದ್ಯಾನ್ ಇನಫ್. ಈಗ ನಮ್ಮ ಜನ್ರೇಷನಲ್ಲೆಲ್ಲ ಅವರಿಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳ ಬಗ್ಗೆ ಒಂದು ಕನ್ಸರ್ನ್ ಇತ್ತು. ನಮಗೆ ಕನ್ನಡ ಮೀಡಿಯಮಲ್ಲಿ ಕಲಿತವರಿಗೆ ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿರೋರಿಗೆ ಕನ್ನಡ ಮಾತಾಡೋಕ್ಕಾಗಲ್ಲ. ಈಗ ಆ ಥರದ್ದಿಲ್ಲ. ಎಲ್ಲ ಸ್ಟೂಡೆಂಟ್ಸನ್ನ ಈಗಿನ ಯಂಗ್ ಜನ್ರೇಷನಿಗೆ ಒಂದು 4 ರಿಂದ 5 ಲ್ಯಾಂಗ್ವೇಜಸ್ ಗೊತ್ತಿರುತ್ತೆ. ಸೊ ಅದೇ ಒಂದು ಸ್ಕಿಲ್ ಅಲ್ವಾ? ಅದನ್ನೇ ಟ್ರೈನ್ ಮಾಡಿಕೊಂಡು ನೀವು ಅದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ವಿಡಿಯೋ ಪ್ರೊಡಕ್ಷನಲ್ಲಿ ಇರ್ಬೋದು, ಪಾಡ್ಕಾಸ್ಟಿಂಗ್ ಆಗಿರ್ಬೋದು, ಇಂಥದ್ರಲ್ಲಿ ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಅವರು ಕಲ್ತ್ಕೊಳ್ಬಹುದು ಅಂತ. ಆಮೇಲೆ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ತೇವೆ. ಈಗ ನೋಡಿ, ಗವರ್ನೆನ್ಸ್ ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದರೆ ಅದೊಂದು ಎಂಥ ಒಳ್ಳೆ ಜಾಬ್ ಅಂತ. ಈಗ ನಿಮಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಎಲ್ರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ? ಇನ್ಸ್ಟಾಗ್ರಾಮಲ್ಲಿ ಈ ಫೋಟೋ ಹಾಕಿದ್ರೇ ಇಷ್ಟು ಲೈಕ್ ಬರುತ್ತೆ, ಇಷ್ಟು ಸಬ್ಸ್ಕ್ರೈಬ್ ಆಗುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ ಹೇಳಿ? ಅದು ಒಂದು ಸ್ಕಿಲ್ ಅಲ್ವಾ? ಸೊ ಆದರೆ ಅದನ್ನು ಸ್ಟ್ರಾಟಜೈಸ್ ಮಾಡೋದು ಹೇಗೆ ಅನ್ನೋದನ್ನು ಮೀಡಿಯಾ ಎಜುಕೇಷನಲ್ಲಿ ಅವರು ಕಲ್ತ್ಕೊಳ್ತಾರೆ. ಸೊ ಮೀಡಿಯಾ ಎಜುಕೇಷನ್ ಅನ್ನೋದು ಎಂಥ ಫೀಲ್ಡ್ ಅಂದರೆ, ಅವರಿಗೆ ಯಾವುದೇ ಒಂದು ಚಿಕ್ಕ ಸ್ಕಿಲ್ ಇರಲಿ ಅದನ್ನು ಟ್ರೈನ್ ಅಪ್ ಮಾಡ್ತೀವಿ, ಅದನ್ನು ಇಂಪ್ರೂವ್ ಮಾಡ್ತೀವಿ. ಸೊ ಹಾಗಾದ ಕಾರಣ ನಿಮಗೆ ಕಮ್ಯುನಿಕೇಷನ್ ಇದೆಯಾ, ರೈಟಿಂಗ್ ಇದೆಯಾ, ಆರ್ ಯು ಅ ಗುಡ್ ಡಿಸೈನರ್, ಚೆನ್ನಾಗಿ ಮಾತಾಡ್ತೀರಾ, ಇದೆಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಸೆನ್ಸಿಬಲ್ ಇದ್ದೀರಾ, ಸೋಷಿಯಲಿ ರೆಸ್ಪಾನ್ಸಿಬಲ್ ಇದ್ದೀರಾ, ಕಮಿಟೆಡ್ ಇದ್ದೀರಾ, ಮೀಡಿಯಾ ಈಸ್ ಫಾರ್ ಯು. ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಕೇಳಿದಾಗ ನಾನು MBA ಮಾಡಿದ್ದು, ಮಾಸ್ ಕಮ್ಯುನಿಕೇಷನ್ ಓದಿಲ್ಲ, ನಿಮ್ಮ ಕಾಲೇಜಿಗೆ ಬಂದು ಜಾಯ್ನ್ ಆಗುವಂತ ಅನಿಸ್ತಿದೆ. ಯಾಕಂದರೆ ನಾವೆಲ್ಲ ಸ್ಕಿಲ್ಸನ್ನು ಬೇರೆ ರೀತಿಯಲ್ಲಿ ಕಲ್ತ್ಕೊಂಡಿದ್ದು, ಕಾಲೇಜಿಗೆ ಹೋಗಿ ಕಲ್ತ್ಕೊಂಡಿದ್ದಲ್ಲ. ಆದರೆ ನಿಜವಾಗಿಯೂ ಆ ಕಾಲೇಜಿಗೆ ಹೋಗಿ ಕಲ್ತಾಗ ಆಗುವಂಥ ಅನುಭವ ಇದೆ ಅಲ್ವಾ? ಅದು ತುಂಬ ಡೀಪ್ ಆಗಿರುವಂಥ ನಾಲೆಜನ್ನು ಕೊಡುತ್ತೆ. ಆ್ಯಂಡ್ ಈ ಕಲಿಕೆ ಅನ್ನೋದು ನಿರಂತರ, ಮುಗಿಯೋದಿಲ್ಲ. ಮತ್ತು ಇನ್ನೂ ಒಂದು ಅಂದರೆ, ಮೀಡಿಯಾ ಎಜುಕೇಷನ್ ಇವನ್ ಕೆಲವು ಕಡೆ HR ಡಿಪಾರ್ಟ್ಮೆಂಟ್ಗಳನ್ನು ರಿಪ್ಲೇಸ್ ಮಾಡಿದೆ. ಈಗ ಕಾರ್ಪೊರೇಟ್ ಕಮ್ಯುನಿಕೇಷನ್ ಅನ್ನೋ ಡಿಪಾರ್ಟ್ಮೆಂಟ್ ಬಂದಿದೆ. ಕಾರ್ಪೊರೇಟ್ ಕಮ್ಯುನಿಕೇಷನ್ ಮೀಡಿಯಾ ಎಜುಕೇಷನ್ ಇದ್ದೊಂದು ಪಾರ್ಟ್. ನಾವು ಇದರಲ್ಲಿ ಅವರಿಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ. ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಒಂದು ದೊಡ್ಡ ಸ್ಕಿಲ್. ಅದು ಇವೆಂಟನ್ನು ಆರ್ಗನೈಸ್ ಮಾಡೋದೆಲ್ಲ, ಹೋಸ್ಟ್ ಮಾಡೋದೆಲ್ಲ ಇದೆಯಲ್ಲ, ತುಂಬ ದೊಡ್ಡ ಸ್ಕಿಲ್ ಅದು. ಅಂಥವರು ಎಜುಕೇಷನ್ ಅಂದರೆ ಅಕಾಡೆಮಿಕಲಿ ಅದನ್ನು ಕಲಿತಾಗ ಅವರಿಗೆ ಬೇರೆ ಬೇರೆ ಆಸ್ಪೆಕ್ಟ್ಗಳನ್ನು ನಾನು ಹೇಗೆ ಮರ್ಜ್ ಮಾಡ್ಕೊಳ್ಬೋದು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ನಾನು ಎಲ್ರಿಗೂ ಯಾವಾಗಲೂ ಹೇಳೋದಿರುತ್ತೆ, ನೀವು ಮೀಡಿಯಾ ಅನ್ನುವಂಥ ಫೀಲ್ಡಲ್ಲಿ ಇರಬೇಕು ಅಂತಂದರೆ ನೀವು ಬೇರೆ ಜಾಬ್ ಮಾಡಿಕೊಂಡು ಸಹ ಇಲ್ಲಿರ್ಬೋದು. ಖಂಡಿತ, ಅದು ಇದರ ಸ್ಪೆಷಾಲಿಟಿ. ನೀವು ಹ್ಯಾಪಿಯಾಗಿರ್ಬೇಕು ಅಂತಂದರೆ ನಿಮಗೆ ಈ ಥರದ ಒಂದು ಸ್ಕಿಲ್ಸ್ ಗೊತ್ತಿದ್ರೆ ನೀವು ಲೈಫ್ ಲಾಂಗ್ ಹ್ಯಾಪಿ ಆಗಿರ್ತೀರ. ಈಗ ನೋಡಿ, ಬೆಳಿಗ್ಗೆಯಿಂದ 9 to 5 ಜಾಬ್ ಮಾಡ್ತಾರೆ ಸಾಮಾನ್ಯವಾಗಿ. ಫಾರ್ ಎಕ್ಸಾಂಪಲ್ ಅದು ಬ್ಯಾಂಕ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಗೌರ್ಮೆಂಟ್ ಜಾಬಿಂದ ಹಿಡಿದು ಪ್ರೈವೇಟ್ ಕಂಪನಿಗಳಲ್ಲಿ ವರ್ಕ್ ಮಾಡೋದಾಗಿರ್ಬೋದು. ಅವನಿಗೆ ಬೆಳಿಗ್ಗೆಯಿಂದ ಒಂದೇ ಸಮನೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಬೋರ್ ಆಗಿರುತ್ತೆ. ಸಂಜೆಗೆ ಅವನಿಗೊಂದು ಇವೆಂಟ್ ಇರುತ್ತೆ, ಯಾವುದೋ ಒಂದು ಪ್ರೋಗ್ರಾಮ್, ಒಂದಿಷ್ಟು ಜನರನ್ನ ಮೀಟ್ ಮಾಡ್ತಾನೆ, ಮಾತಾಡ್ತಾನೆ, ಅವ್ರ ಜೊತೆ ಇಂಟ್ರಾಕ್ಷನ್ ಆಗುತ್ತೆ. ಆ ಸೋಷಿಯಲ್ ನೆಟ್ವರ್ಕಿಂಗ್ ಎಷ್ಟು ಅವನನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಫಾಲೋವರ್ಸ್ಗಿಂತ ಇದು ತುಂಬಾನೇ ಪವರ್ಫುಲ್ ಆಗಿರುತ್ತೆ. 100%. ಅದು ಮೀಡಿಯಾದ ಒಂದು ಕೆಪಾಸಿಟಿ. ಹೌದು. ಮೀಡಿಯಾ ಜಾಬ್ ಯಾವಾಗಲೂ ಖುಷಿ ಕೊಡುತ್ತೆ. ಹೌದು, ಅದು ತುಂಬ ಇಂಪಾರ್ಟೆಂಟ್. ಅಂದರೆ ಆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇದೆಯಲ್ಲ, ಅದು ತುಂಬ ಮೆಕ್ಯಾನಿಕಲ್ ಆಗಿಬಿಟ್ರೆ ಜನ, ಇವಾಗ ತುಂಬ ಜನರನ್ನ ನೋಡ್ತೀವಿ, ಅವರೆಲ್ಲ ನಗುವೆ ಕಳೆದೋಗಿರುತ್ತೆ, ಅವರನ್ನ ನಗಿಸೋದು ಬಹಳ ಕಷ್ಟ. ಕರೆಕ್ಟ್. ಅದು ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೆಲಸ ಮಾಡೋರಂತೂ ಖುಷಿಗಳೇ ಇರಲ್ಲ, ವೀಕೆಂಡ್ಗೆ ಸೀಮಿತ ಆಗ್ಬಿಟ್ಟಿದೆ. ಅಂದ್ರೆ ಸಂಸಾರ ಅಂತಂದ್ರೆ ವೀಕೆಂಡ್ ಸಂಸಾರ ಆಗೋಗಿದೆ. ಬೇರೆ ದಿನ ನಾವೇನಾದ್ರೂ ಯಾರ್ದಾದ್ರೂ ಮನೆಗೆ ಸಡನ್ ಆಗಿ ಈಗ ಎಂಟ್ರಿ ಕೊಡ್ತೀವಿ ಅಂತಂದ್ರೆ ಇಟ್ ಇಸ್ ಇಂಪಾಸಿಬಲ್. ಯಾಕಂದ್ರೆ ಅವರು ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿ ಇರ್ತಾರೆ. ಬೇರೆ ದಿನ ನಾವು ಹೋದ್ರೆ ಅವರು ಮನೇಲಿ ಇರಲ್ಲ. ಅಂಡ್ ವೀಕೆಂಡ್ ಅಲ್ಲಿ ಅವ್ರದ್ದೇ ಆದಂತ ಒಂದಿಷ್ಟು ಪ್ಲಾನಿಂಗ್ಸ್ ಇರುತ್ತೆ. ಮಕ್ಕಳು ಹೇಗೆ ಬೆಳಿಬಹುದು ಅಂತ ವಾತಾವರಣದಲ್ಲಿ. ಹೌದು. ಇನ್ನೂ ಒಂದು ಆಡ್ ಆನ್ ಏನು ಅಂದ್ರೆ, ಈ ಇತ್ತೀಚೆಗಿನ ಜನರೇಷನ್ ಅಲ್ಲಿ ಇನ್ನೊಂದು ಟ್ರೆಂಡ್ ಇದೆ, ಏನು ಅಂದ್ರೆ ಅವರೇ ಬಾಸ್ ಆಗಬೇಕು ಅಂತ, ಇನ್ನೊಬ್ರು ಬಾಸ್ ಅಂಡರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬೇಡ.
ಅಂಥವರಿಗೆ ಮೀಡಿಯಾ ಫೀಲ್ಡ್ ಇದೆಯಲ್ಲ ತುಂಬ ಬೆಸ್ಟ್ ಇದೆ. 100%. ಎಷ್ಟು ಜನ ಸ್ಟಾರ್ಟಪ್ ಕಂಪನೀಸನ್ನು ಮಾಡಿಲ್ಲ, ಅಂದರೆ ಆಂಟರ್ಪ್ರಿನರ್ಸ್ ಆಗಲಿಲ್ಲ, ಅವರೇ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿಯನ್ನು ಓಪನ್ ಮಾಡಿಕೊಂಡು ಅವರೇ ಒಂದು ಫೋಟೋಗ್ರಫಿ ಸ್ಟುಡಿಯೋನ ಓಪನ್, ಈವನ್ ಸ್ಟುಡಿಯೋ ಕೂಡ ಬೇಡ ಕೆಲವರಿಗೆ ಎಲ್ಲ, ನಿಮ್ಮ ಹತ್ರ ಒಂದು ನೆಟ್ವರ್ಕಿಂಗ್ ಇದೆಯಾ, 4-5 ಜನ ನೀವು ಫ್ರೆಂಡ್ಸ್ ಜೊತೆಲಿದ್ದೀರಾ, ನೀವು ಸೇರ್ಕೊಂಡು ಒಂದು ಇವೆಂಟನ್ನು ಮ್ಯಾನೇಜ್ ಮಾಡ್ಬೋದು. ಈ ಥರದ್ದೊಂದು ಟ್ರೆಂಡ್ ತುಂಬ ಆಗ್ತಾ ಇದೆ. ನನ್ನ ಈಗ ಮೀಡಿಯಾ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲ ಈಗ ಕ್ಲಾಸ್ ರೂಮ್ಗಳಲ್ಲಿ ಒಂದಷ್ಟು ಜನ ಇರ್ತಾರೆ. ಒಬ್ಬ ಡಿಸೈನರ್ ಇರ್ತಾನೆ, ಒಬ್ಬ ಫೋಟೋಗ್ರಾಫರ್ ಇರ್ತಾನೆ, ಒಬ್ಬ ವಿಡಿಯೋಗ್ರಾಫರ್ ಇರ್ತಾನೆ, ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಇರ್ತಾನೆ. ಅವ್ರ ಜೊತೆ ಸೇರ್ಕೊಂಡು ಒಂದು ಪ್ಲಾಟ್ಫಾರ್ಮನ್ನು ಓಪನ್ ಮಾಡಿದಂಥ ಇದು ಎಕ್ಸಾಂಪಲ್ಗಳಿದೆ. ನಿಜವಾಗ್ಲು ಇದು ಬಹುಶಃ ಕೇಳ್ತಾ ಇರುವಂಥ ಸ್ಟೂಡೆಂಟ್ಸ್ ಯಾಕೆ ಮೀಡಿಯಾನ ಆಯ್ಕೆ ಮಾಡ್ಕೋಬೇಕು ಕಲಿಕೆಯಲ್ಲಿ ಅನ್ನೋದಕ್ಕೆ ಭಾಳಷ್ಟು ಉತ್ತರಗಳನ್ನು ನೀವು ಈಗಾಗಲೇ ಕೊಡ್ತಿದ್ದೀರಾ ನಮಗೆ. ಸೊ ಈಗ ಸಿಲೆಬಸ್ಸಲ್ಲಿ ಈಗ ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಅಪ್ಕಮಿಂಗ್ ಫ್ಯೂಚರ್ ಬಗ್ಗೆ ಕೂಡ ಥಿಂಕ್ ಮಾಡಬೇಕಾಗುತ್ತೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀರಾ? ಈಗಿನ ಸದ್ಯದ ಮಟ್ಟಿಗೆ ಫ್ಯೂಚರ್ AI ಡೆಫಿನೆಟ್ಲಿ. ಸೊ ಅದಕ್ಕೆ ಖಂಡಿತವಾಗ್ಲೂ ಯೋಚನೆ ಮಾಡಿದ್ದೀವಿ. ಮತ್ತು ಈಗ ನಮ್ಮಲ್ಲಿ ಏನು ಈಗ ಆಲ್ರೆಡಿ ಒಂದು ಹೈ ಎಂಡ್ ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಅದರಲ್ಲೆಲ್ಲ ಅಂದರೆ ಈಗ ನೀವು ಸಾಫ್ಟ್ವೇರ್ಗಳನ್ನು ನೋಡಿದರೂ ಕೂಡ ಅವರು AI ಇಂಟಿಗ್ರೇಟ್ ಮಾಡಿಕೊಂಡು ಇವಾಗ ಸಾಫ್ಟ್ವೇರ್ಗಳನ್ನು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ವಿ ವಿಲ್ ಮೇಕ್ ಶ್ಯೂರ್ ಅದೆಲ್ಲ ಆಗಿದೆ, ಮಕ್ಕಳಿಗೆ ಅದೆಲ್ಲ ಸಿಗುತ್ತೆ ಅನ್ನೋದನ್ನು ನಾವು ಖಂಡಿತವಾಗ್ಲೂ ಇನ್ನು ಅದಾಗಲೇ ಹೇಳಿದ ಹಾಗೆ ಕರಿಕ್ಯುಲಮಲ್ಲಿ ಇಂಟಿಗ್ರೇಟ್ ಮಾಡುವಂಥದ್ದು. ಪ್ರತಿ ವರ್ಷ ಒಂದಷ್ಟು ರಿವಿಷನ್ಗಳನ್ನು ಮಾಡಿ ಈ ಡಿಜಿಟಲ್ ಜರ್ನಲಿಸಮ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಏನು ಟ್ರೆಂಡ್ ಸೆಟ್ ಆಗುತ್ತೋ ಅದಕ್ಕೆ ಪೂರಕವಾಗಿ ನಾವು ನಮ್ಮ ಕರಿಕ್ಯುಲಮಲ್ಲಿ ಇಂಟಿಗ್ರೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲೂ ಕೂಡ ಸದಾ ಆಕ್ಟಿವ್ ಆಗಿ ಖಂಡಿತವಾಗ್ಲೂ ಮತ್ತೆ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಸೊಸೈಟಿಯಲ್ಲಿ ಏನ್ ಚೇಂಜಸ್ ಹೌದು, ಡಿಮಾಂಡ್ಸ್ ಏನಿದೆ, ಜನ ಬಹಳ ಬೇಗ ಬೋರ್ ಆಗ್ಬಿಡ್ತಾರೆ. ಹೌದು, ನ್ಯೂಸ್ ಚಾನೆಲ್ ಅಲ್ಲಿ TRP ನೋಡ್ಕೊಂಡು ಅಕಾರ್ಡಿಂಗ್ಲಿ ಪ್ರೋಗ್ರಾಮ್ ಅನ್ನ ಮಾಡ್ತಾರೋ ಹಾಗೆ ಮೀಡಿಯಾ ಎಜುಕೇಶನ್ ಅಲ್ಲಿ ಕೂಡ ಮಾಡುವಂಥದ್ದು ತುಂಬಾ ತುಂಬಾ ಮುಖ್ಯ. ಇಲ್ದಿದ್ರೆ ಅಂದರೆ ನಾವು ನೋಡ್ತಾ ಇದ್ದೇವೆ ಮೀಡಿಯಾ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ ಕೆಲವು ಇನ್ಸ್ಟಿಟ್ಯೂಷನಲ್ಲಿ. ಸೊ ಆ ಥರದ ಸಂದರ್ಭಗಳು ಬರಲ್ಲ. ಯಾವಾಗ ಅಂದರೆ ನೀವು ನಿಮ್ಮನ್ನು ಅಪ್ಡೇಟ್ ಮಾಡ್ಕೊಂಡವಾಗ ಮತ್ತು ನಿಮ್ಮ ಕರಿಕ್ಯುಲಮ್ ರೆಲೆವೆಂಟ್ ಇರೋವಾಗ. ಅದು ಬಹುಶಃ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ನಮಗೆ ಬಹಳಷ್ಟು ಅವಕಾಶಗಳಿದೆ. ಈಗ ಸಿಲೆಬಸ್ಸನ್ನು ಚೇಂಜಸ್ ಮಾಡುವಾಗ ಯಾರ ಅಭಿಪ್ರಾಯಗಳನ್ನು ಇನ್ವಾಲ್ವ್ ಮಾಡ್ಕೋತೀರಾ? ಯಾರನ್ನಾದರೂ ಲೈಕ್ ಮಾತಾಡ್ಸೋದು, ರಿಸರ್ಚ್ ಕಲೆಕ್ಟ್ ಮಾಡ್ಕೋಬೇಕಲ್ಲ, ಫ್ಯಾಕ್ಟ್ಸ್ ಎಲ್ಲ ಎಲ್ಲಿಂದ ಕಲೆಕ್ಟ್ ಮಾಡ್ತೀರಾ? ಹೌದು, ಸೋರ್ಸ್ ಯಾವುದು? ನಮ್ಮಲ್ಲಿ 2 ಪ್ರಾಸೆಸ್ ಇದೆ. ಒಂದು, ಸ್ಟೂಡೆಂಟ್ಸಿಂದಾನೇ ಕರಿಕ್ಯುಲಮ್ ಮೇಲೆ ಫೀಡ್ಬ್ಯಾಕ್ಗಳನ್ನು ತಗೊಳ್ತೀವಿ ಪ್ರತಿ ವರ್ಷ. ಟೀಚರ್ ಮೇಲೆ ಮಾತ್ರ ಅಲ್ಲ, ಇದು ಕರಿಕ್ಯುಲಮ್ ಮೇಲೆ ಫೀಡ್ಬ್ಯಾಕನ್ನು ತಗೊಳ್ತೀವಿ. ಅವರು ಒಂದಷ್ಟು ಅಬ್ಸರ್ವೇಷನ್ಸನ್ನು ಹೇಳ್ತಾರೆ. ಈಗ ಎಕ್ಸಿಟ್ ಆಗ್ತಾರಲ್ಲ ಮಕ್ಕಳು, ಅವರಿಂದ ನಾವು ಫೀಡ್ಬ್ಯಾಕನ್ನು ತಗೊಳ್ತೀವಿ. ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಯಿತು, ಈ ಸಬ್ಜೆಕ್ಟಲ್ಲಿ ಏನು ಚಾಲೆಂಜಸ್ ಇತ್ತು, ಈ ಸಬ್ಜೆಕ್ಟ್ ಈ ಸೆಕೆಂಡ್ ಇಯರಲ್ಲಿ ಓದೋದು ಓಕೆನಾ, ಥರ್ಡ್ ಇಯರಲ್ಲಿ ಓದೋದು ಓಕೆನಾ, ಈ ಥರದ ಫೀಡ್ಬ್ಯಾಕ್ಗಳನ್ನು ಒಂದು ತಗೊಳ್ತೀವಿ. ಇನ್ನೊಂದು, ನಮ್ಮ ಅಲುಮ್ನೇಸ್ ಇದ್ದಾರಲ್ಲ, ಅಂದರೆ ಆಲ್ರೆಡಿ ಇಂಡಸ್ಟ್ರಿಗೆ ಹೋಗಿ ಜಾಬ್ ಮಾಡ್ತಾ ಇದ್ದಾರೆ ಇವಾಗ, ಅವರಿಂದನೂ ಕೂಡ ಈಗ ಇಂಡಸ್ಟ್ರಿಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಇನ್ನೂ ಒಂದು, ಇಂಡಸ್ಟ್ರಿಯಲ್ಲಿ ಈಗ ಯಾರೋ ನಮ್ಮ ನೆಟ್ವರ್ಕಿಂಗಲ್ಲಿ ಅಂದರೆ ಒಂದೇ ಇಂಡಸ್ಟ್ರಿಯಿಂದ ಅಲ್ಲ, ಫಿಲ್ಮ್, ಅಡ್ವರ್ಟೈಸ್ಮೆಂಟ್, ಕಾರ್ಪೊರೇಟ್ ಕಮ್ಯುನಿಕೇಷನ್, ಡಿಜಿಟಲ್ ಮಾರ್ಕೆಟಿಂಗ್, ಟ್ರೆಡಿಷನಲ್ ಮೀಡಿಯಾ, ಟೆಲಿವಿಷನ್, ನ್ಯೂಸ್ ಪೇಪರ್, ಹಾಗೆ ಒಂದು 7-8 ಜನರ ಬೇರೆ ಬೇರೆ ಫೀಲ್ಡ್ಗಳಿಂದ ಯಾರ್ಯಾರು ನಮ್ಮ ನೆಟ್ವರ್ಕಿಂಗಲ್ಲಿ ನಾವು ಅವರಿಗೆ ಕಾಲ್ ಮಾಡಿ ಅವರ ಇನ್ಪುಟ್ಗಳನ್ನು ತಗೊಂಡು ಆಮೇಲೆ ರಿವಿಷನಿಗೆ ಹೋಗ್ತೀವಿ, ಕರಿಕ್ಯುಲಮ್ ರಿವಿಷನಿಗೆ. ನಮ್ಮಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಇದೆ. ಬೋರ್ಡ್ ಆಫ್ ಸ್ಟಡೀಸಲ್ಲಿ ಕೂಡ ಒಬ್ಬ ವಿದ್ಯಾರ್ಥಿ, ಒಬ್ಬ ಅಲುಮ್ನೆ, ಒಬ್ಬ ಇಂಡಸ್ಟ್ರಿ ಪರ್ಸನ್ ಮತ್ತು ಅಕಾಡೆಮಿಷಿಯನ್ಸ್ ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ, ಅದು ಒಳ್ಳೆ ಯೂನಿವರ್ಸಿಟಿಗಳನ್ನು ಅಂದರೆ ತುಂಬ ಅಪ್ಗ್ರೇಡ್ ಆದಂಥ ಯೂನಿವರ್ಸಿಟಿಗಳು ಏನಿದ್ದಾರೆ ಅಲ್ಲಿಂದ ಅಕಾಡೆಮಿಷಿಯನ್ಸನ್ನು ಇನ್ವೈಟ್ ಮಾಡಿ ಅಲ್ಲಿ ಚರ್ಚೆ ಮಾಡಿ ಮತ್ತೆ ಕರಿಕ್ಯುಲಮ್ ರಿವಿಷನನ್ನು ಮಾಡಿ ಅಪ್ರೂವಲ್ ತಗೊಳ್ತೀವಿ. ಇದೊಂದು ದೊಡ್ಡ ಪ್ರಾಸೆಸ್, ಪ್ರತಿ ವರ್ಷವೂ ಆಗುತ್ತೆ. ಓಕೆ, ಈಗ ನಿಮ್ಮ ಇನ್ಸ್ಟಿಟ್ಯೂಟ್ ಯಾವ ರೀತಿ ಇಂಡಸ್ಟ್ರಿಗೆ ಕನೆಕ್ಟ್ ಆಗಿದೆ? ಇಂಡಸ್ಟ್ರಿ ಎಕ್ಸ್ಪ್ಲೋರ್ ಅಂತ ಹೇಳ್ತಾರೆ, ಅಥವಾ ಕೊಲಾಬ್ರೇಷನ್ ನಡೆಯುತ್ತೆ. ಮುಂದೆ ಬರುವಂಥ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಮಕ್ಕಳನ್ನ ರೆಡಿ ಮಾಡಬೇಕು ಅಂತಂದರೆ ಎಲ್ಲಿ ಯಾರ್ಯಾರು ಬರ್ತಿದ್ದಾರೆ ಅದೊಂದು ರಿಸರ್ಚ್ ಕೂಡ ಮಾಡ್ತಾರೆ ಸಾಮಾನ್ಯವಾಗಿ ಕಾಲೇಜ್ ಸೆಲೆಕ್ಟ್ ಮಾಡುವಾಗ. ಖಂಡಿತ ಇದ್ರ ಬಗ್ಗೆ ಹೇಳ್ಬೋದಾ? ಇದು ತುಂಬ ಜನರಿಗೆ ಗೊತ್ತಿಲ್ಲ. ಅವರು ಎಲ್ಲರೂ ಏನು ಅಂದ್ಕೊಳ್ತಾರೆ ಅಂದರೆ ಮೀಡಿಯಾ ಅಂತ ಆದ ತಕ್ಷಣ TV ಚಾನೆಲ್ಸ್ಗಳು ಪ್ಲೇಸ್ಮೆಂಟಿಗೆ ಬರ್ತಾರೆ, ಪ್ರಿಂಟ್ ಮೀಡಿಯಾದವರು ಪ್ಲೇಸ್ಮೆಂಟಿಗೆ ಬರ್ತಾರೆ, ಅವರೆಲ್ಲರೂ ಬರ್ತಾರೆ. ಆಮೇಲೆ ನಾವು ಕೊಲಾಬರೇಷನನ್ನು ಹೇಗೆ ಮಾಡ್ಕೊಳ್ತೀವಿ ಅಂತ ನಾನು ಫಸ್ಟ್ ಹೇಳ್ತೀನಿ. ಬಹುಶಃ ಅದು ಅವರಿಗೆ ಸ್ಟೆಪ್ಪಿಂಗ್ ಸ್ಟೋನ್, ಅಂದರೆ ಮುಂದೆ ಪ್ಲೇಸ್ಮೆಂಟಿಗೆ ಅಥವಾ ಬೇರೆ ಯಾವುದೇ ವಿಷಯಗಳಿಗೂ. ನಮ್ಮಲ್ಲಿ ಇಂಟರ್ನ್ಶಿಪ್ ಮ್ಯಾಂಡೇಟರಿ. ಅವರು ಸೆಕೆಂಡ್ ಇಯರಿಗೆ ಬಂದಾಗ ನಮ್ಮಲ್ಲಿ BA
BA ಆನರ್ಸ್ ಇನ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಸೆಕೆಂಡ್ ಇಯರ್ಗೆ ಬಂದಾಗ ಅವರಿಗೆ ಮ್ಯಾಂಡೇಟರಿಲಿ ಇಂಟರ್ನ್ಶಿಪ್ಪನ್ನು ಮಾಡಬೇಕು. 30 ಡೇಸ್, ಕೆಲವರು 2 ಮಂತ್ಸ್ ಕೂಡ ಮಾಡ್ತಾರೆ. ಅದನ್ನು ಅವರ ಚಾಯ್ಸ್. ಈಗ ನಾನು ಹೇಳಿದ ಹಾಗೆ ಡಿಸೈನರ್ ಇದ್ದಾನೆ ಅಂತ ಹೇಳಿದರೆ ಒಂದು ಡಿಸೈನಿಂಗ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ಪನ್ನು ಫಸ್ಟ್ ವಿದ್ಯಾರ್ಥಿಗಳೇ ನೋಡ್ತಾರೆ, ನಾನು ಎಲ್ಲಿ ಹೋಗ್ಬೋದು, ಯಾವ ಕಂಪನೀಸ್ ಇದೆ ಅಂತ ಅವ್ರು ಐಡೆಂಟಿಫೈ ಮಾಡ್ತಾರೆ, ಲಿಂಕ್ಡ್ಇನ್ ಥ್ರೂ ಅಥವಾ ನೆಟ್ವರ್ಕಿಂಗ್ ಥ್ರೂ. ಇಲ್ಲ ಟೀಚರ್ಸ್ ಹತ್ರ ಬರ್ತಾರೆ, ನಾನು ಎಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತ. ನಮ್ಮ ಹತ್ರ ಒಂದಷ್ಟು ಡೇಟಾ ಇರುತ್ತೆ, ನಮ್ಮಷ್ಟು ಒಂದಷ್ಟು ಕಾಂಟ್ಯಾಕ್ಟ್ಸ್ ಇರುತ್ತೆ ಇಂಡಸ್ಟ್ರಿದು. ಆ ಕಾಂಟ್ಯಾಕ್ಟ್ಗಳ ಥ್ರೂ ಅವರಿಗೆ ಡೈವರ್ಟ್ ಮಾಡ್ತೀವಿ ಅವರನ್ನು ಇಂಟರ್ನ್ಶಿಪ್ಪಿಗೆ. ಆ ನಂತರ ಫೈನಲ್ ಇಯರ್ಗೆ ಬಂದಾಗ ಈ ಪೋರ್ಟ್ಫೋಲಿಯೋ ಎಲ್ಲ ಬಿಲ್ಡ್ ಮಾಡ್ತಾರೆ. ಆವಾಗ ಇಂಟರ್ನ್ಶಿಪ್ ಆಗೋವಾಗ ಅಥವಾ ನಾವು ಲೈವ್ ಪ್ರಾಜೆಕ್ಟ್ಸ್ ಅಂತ ಹೇಳಿದೆ ಅದೆಲ್ಲ ಮಾಡುವಾಗ ಅವ್ರು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾರೆ. ಆ ಪೋರ್ಟ್ಫೋಲಿಯೋದ ಥ್ರೂ ಯಾವ ಕಂಪನಿಗಳಿಗೆ ಹೋದರೂ ಕೂಡ ಅವರಿಗೆ ಖಂಡಿತವಾಗ್ಲೂ ಇಂಟರ್ನ್ಶಿಪ್ಪಿಗೆ ಇಲ್ಲ ಅಂತ ಹೇಳೋದಿಲ್ಲ. ಇನ್ನು ನಮ್ಮ ನೆಟ್ವರ್ಕಲ್ಲಿ, ನಮ್ಮ ಇನ್ಸ್ಟಿಟ್ಯೂಷನ್ನ ನೆಟ್ವರ್ಕಲ್ಲಿ ನಾವು ಒಂದಷ್ಟು ಕಂಪನೀಸ್ಗಳ ಕಾಂಟ್ಯಾಕ್ಟ್ಸ್ ಇದೆ ನಮಗೆ. ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಿರ್ಬೋದು ಅಥವಾ ಮೀಡಿಯಾ ಹೌಸಸ್ಗಳಿರ್ಬೋದು, ಎಲ್ಲ ರೇಡಿಯೋ, TV, ಪ್ರಿಂಟ್ ಎಲ್ಲದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೇಟಾ ನಮ್ಮ ಹತ್ರ ಇದೆ. ಆಮೇಲೆ ಪ್ರೀವಿಯಸ್ಲಿ ಈಗ ಸ್ಟೂಡೆಂಟ್ಸ್ ಆಲ್ರೆಡಿ ಪ್ಲೇಸ್ ಆಗಿದ್ದಾರಲ್ಲ, ಅವರ ಥ್ರೂ ಕೂಡ ನಾವು ಕನೆಕ್ಟ್ ಆಗ್ತೀವಿ. ಆ ಸ್ಟೂಡೆಂಟ್ಸ್ಗಳನ್ನು ನಾವು ಕರಿತೀವಿ, ನಮ್ಮ ಈಗಿನ ಕರೆಂಟ್ ಸ್ಟೂಡೆಂಟ್ಸ್ ಜೊತೆ ಇಂಟರ್ಯಾಕ್ಟ್ ಮಾಡಿಸ್ತೀವಿ. ಬಹಳಷ್ಟು ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬರೋ ಥರ ನೋಡ್ಕೊಳ್ತೀವಿ. ವರ್ಷ ಪೂರ್ತಿ ವರ್ಕ್ಶಾಪ್ಗಳಾಗ್ತಾ ಇರುತ್ತೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ವರ್ಕ್ಶಾಪ್ಗಳಾಗ್ತಾ ಇರುತ್ತೆ. ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ಬರ್ತಾರೆ. ನಾವು ಒಂದೇ ಇಂಡಸ್ಟ್ರಿಯಿಂದ ಅಂತ ನೋಡಲ್ಲ, ಎಲ್ಲ. ಇವನ್ ಫೋಟೋಗ್ರಫಿಯಲ್ಲೂ ಕೂಡ ಮಾಡೆಲಿಂಗ್ ಫೋಟೋಗ್ರಫಿ ಮಾಡೋರು ಬೇರೆ, ಪ್ರಾಡಕ್ಟ್ ಫೋಟೋಗ್ರಫಿ ಮಾಡೋರು ಬೇರೆ, ಅಂದರೆ ಕಮರ್ಷಿಯಲ್ ಫೋಟೋಗ್ರಫಿ ಮಾಡೋರು ಬೇರೆ. ಈಚ್ ಇಂಡಿವಿಜುವಲ್ ಫೀಲ್ಡಿಂದ ಒಬ್ಬರು ಎಕ್ಸ್ಪರ್ಟ್ ಬಂದು ವರ್ಕ್ಶಾಪ್ ಮಾಡೋ ಥರ ಮಾಡ್ತೀವಿ. ದಿಸ್ ಈಸ್ ಹೌ ವಿ ಕೊಲಾಬರೇಟ್ ವಿತ್ ಇಂಡಸ್ಟ್ರಿ. ಸೊ ಅಲ್ಲೇ ಇಂಟರ್ನ್ಶಿಪ್ ಮತ್ತು ಪ್ಲೇಸ್ಮೆಂಟ್ಗಳು ಡೈವರ್ಟ್ ಆಗುತ್ತೆ ಅನ್ನುವಂಥದ್ದು. ಓಕೆ. ಸೊ ಈಗ ಈ ಪ್ರಾಕ್ಟಿಕಲಿ ಅವರಿಗೆ ಯಾವ ರೀತಿಯ ಅನುಭವಗಳು ಕೊಡುತ್ತೆ ಅನ್ನೋದು ಕೂಡ ಇದರಲ್ಲೇ ಬರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಅವರು ಕೊಲಾಬರೇಟ್ ಮಾಡ್ತಾ ಇಂಟರ್ನ್ಶಿಪ್, ಲೈವ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಸೈನ್ಮೆಂಟ್ಗಳು. ಅದು ತುಂಬ ವಿಶೇಷವಾಗಿ ಈಗ ಒಬ್ಬ ಡಾಕ್ಯುಮೆಂಟ್ರಿ ಪ್ರೊಡಕ್ಷನ್ ಒಂದು ಪೇಪರ್ ಇದೆ ಅಂತ ಹೇಳಿದ್ರೆ ಅವ್ರು ಡಾಕ್ಯುಮೆಂಟ್ರಿಯನ್ನು ಪ್ರೊಡ್ಯೂಸ್ ಮಾಡಬೇಕು. ಶಾರ್ಟ್ ಫಿಲ್ಮ್ ಪ್ರೊಡಕ್ಷನ್ ಅಂತ ಒಂದು ಪೇಪರ್ ಇದೆ ಅಂದರೆ ಅವರು ಶಾರ್ಟ್ ಫಿಲ್ಮನ್ನು ಮಾಡಬೇಕು. ಅಡ್ವರ್ಟೈಸಿಂಗ್ ಅಂತ ಒಂದು ಪೇಪರ್ ಇದೆ ಅಂದರೆ ಒಂದು ಆ್ಯಡ್ ಫಿಲ್ಮನ್ನು ಅವ್ರು ಮಾಡಬೇಕು. ಸೊ ಒಂದು ಇನ್ ಡಿಸೈನನ್ನು ಅವ್ರು ಕಲ್ತಿದ್ದಾರೆ ಅಂತ ಹೇಳಿದರೆ ಒಂದು ನ್ಯೂಸ್ ಪೇಪರನ್ನು ಅವರು ಪಬ್ಲಿಷ್ ಮಾಡಬೇಕು. ಸೊ ಇದು ಅಸೈನ್ಮೆಂಟ್ಗಳು. ಹಾಗಾದ ಕಾರಣ ಇದು ತುಂಬ ಬ್ರಿಲಿಯಂಟ್ ಆಪರ್ಚುನಿಟೀಸನ್ನು ಕಲ್ತ್ಕೊಳ್ಳಿಕ್ಕೆ, ಒಂದು ಲೈವ್ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ. ಇನ್ನು ಲೈವ್ ಮೀಡಿಯಾ ಕವರೇಜ್, ಒಂದಷ್ಟು ಇವೆಂಟ್ಸ್ ಆಗುತ್ತೆ, ಅವರೇ ಕ್ಯಾಮರಾ ಹ್ಯಾಂಡಲ್ ಮಾಡ್ತಾರೆ, ವಿಡಿಯೋಗ್ರಫಿ, ಫೋಟೋಗ್ರಫಿ, ನ್ಯೂಸ್ ರಿಪೋರ್ಟಿಂಗ್ ಎಲ್ಲನೂ ಅವರೇ ಮಾಡ್ತಾರೆ. ಇದಕ್ಕಿಂತ ಪ್ರಾಯೋಗಿಕವಾಗಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಎಸ್. ಇನ್ನು ಟ್ರೆಡಿಷ್ನಲ್ ಜಾಬ್ಸ್ ಎಲ್ಲ ಹೋಯ್ತು, ಈಗ ಅದಕ್ಕೆ ಈಗ ಹೊಸ ಜಾಬ್ಗಳು ಅದನ್ನು ರೀಪ್ಲೇಸ್ ಮಾಡ್ತಾ ಬರ್ತಾ ಇದೆ. ಸೊ ಒಂದು ಕಡೆ ಅವರನ್ನು ಟ್ರೆಡಿಷ್ನಲ್ ಜಾಬ್ ಬೇಸಿಕ್ಕನ್ನು ಕೂಡ ಕಲಿಸ್ಬೇಕು, ಅಟ್ ದ ಸೇಮ್ ಟೈಮ್ ಹೊಸ ಜಾಬ್ಗಳಿಗೆ ಯಾವ ಥರ ರೆಡಿ ಆಗ್ತಾ ಇದ್ದಾರೆ ಸ್ಟೂಡೆಂಟ್ಸ್? ಈಗ ಟ್ರೆಡಿಷನಲ್ ಜಾಬ್ಸ್ ಪೂರ್ತಿಯಾಗಿ ಹೋಗಿದೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಈಗ ಇದೇ ಇದೆ, ಅದು ಹೊಸ ಥರದ ಒಂದು ಆಯಾಮ ತಗೊಂಡು. ಕರೆಕ್ಟ್. ಅದಕ್ಕೆ ನಾನು ಹೇಳ್ದ ಹಾಗೆ ಈ ಎಲ್ಲ ಆಸ್ಪೆಕ್ಟ್ಗಳಿದೆಯಲ್ಲ, ಅವರಿಗೆ ಲೈವ್ ಪ್ರಾಜೆಕ್ಟನ್ನು ಕೊಡೋದು, ವರ್ಕ್ಶಾಪ್ಗಳನ್ನು ಮಾಡೋದು, ಇಂಡಸ್ಟ್ರಿ ಕೊಲಾಬರೇಷನನ್ನು ಮಾಡೋದು. ಸೊ ಅವಾಗ ಅವರು ಹೊಸದಾಗಿ, ಅಂದರೆ ಈಗಿನ ಹೊಸ ಚಾಲೆಂಜ್ಗಳಿಗೆ ಅವರನ್ನು ಅವರು ಪ್ರಿಪೇರ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ. ಈಗ ಮೇಡಮ್, ಮೀಡಿಯಾದಲ್ಲಿ ಯಾರಿಗಾದರೂ ಬಿಸ್ನೆಸ್ ಮಾಡಬೇಕು ಅಥವಾ ಮುಂದುವರಿಬೇಕು ಅನ್ನುವಂಥ ಆಸೆ ಇದ್ದರೆ ಅವರಿಗೆ ಏನಾದರೂ ಸಪೋರ್ಟ್ ಸಿಗ್ತಾ ಇದೆಯಾ ಗೌರ್ಮೆಂಟಿಂದ ಇರ್ಬೋದು ಅಥವಾ ಬೇರೆ ರೀತಿಯಿಂದ ಫಂಡ್ ಜನ್ರೇಷನಿಂದ ಹಿಡಿದು ಬೇರೆ ಬೇರೆ ಮಾಹಿತಿಗಳು, ಅದ್ರ ಬಗ್ಗೆ ಹೇಳ್ಬೋದಾ? ಓಕೆ. ಈಗ ನನಗೆ ಗೊತ್ತಿರೋ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಸ್ಟಾರ್ಟಪ್ ಕಂಪನೀಸ್ಗಳಿಗೆ ಬಹಳಷ್ಟು ಸಬ್ಸಿಡಿಗಳನ್ನು ಕೊಡೋದೆಲ್ಲ ಮಾಡ್ತಾ ಇದೆ. ಸೊ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲಿ ನಮಗೆ ಅವಕಾಶಗಳಿದೆ ಅಂತ ಹೇಳುವಂಥದ್ದು. ಇನ್ನು ಇಂಡಿಪೆಂಡೆಂಟಾಗಿ ಮಾಡೋದಿದ್ರೆ ತುಂಬ ಹೈ ಬಜೆಟ್ ಹಾಕಿ ಮಾಡುವಂಥ ಫೀಲ್ಡ್, ಅಂದರೆ ಈಗ ನೀವು ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಬಜೆಟ್ ಬೇಕಾಗಿರೋದಿಲ್ಲ. ಒಂದು ಬೇಸಿಕ್ ಅಂದರೆ ಕ್ಯಾಮರಾ, ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಸಾಫ್ಟ್ವೇರ್, ಇದನ್ನು ನೀವು ಮಿನಿಮಮ್ ಆಗಿ ಮಾಡಿಕೊಂಡು ನೀವು ಫ್ರೀಲಾನ್ಸಿಂಗನ್ನು ಮಾಡಿದ ತಕ್ಷಣ ಇನ್ಕಮ್ ಬರುತ್ತೆ. ಅದನ್ನು ಮಾಡಿಕೊಂಡು ಖಂಡಿತವಾಗ್ಲೂ ಸ್ಟಾರ್ಟಪ್ ಅಥವಾ ಒಬ್ಬ ಆಂಟ್ರಪ್ರಿನರ್ ಆಗಿ ನೀವು ಖಂಡಿತವಾಗ್ಲೂ ಮುಂದೆ ಹೋಗ್ಬೋದು. ಇನ್ನೊಂದು, ಈಗ ಅಂದರೆ ಈಗ ಸ್ಯಾಲ್ರಿಗೆ ಸಂಬಂಧಪಟ್ಟ ಹಾಗೆ ನೋಡೋದಿದ್ರೆ
ಅಂದರೆ ಬೇರೆ ಈಗ ಹೇಳ್ತಾರೆ ಮೀಡಿಯಾದಲ್ಲಿ ತುಂಬ ಕಡಿಮೆ ಸ್ಯಾಲ್ರಿ ಇದೆ ಅನ್ನೋವಂಥದ್ದು. ಬಟ್ ಈಗ ಬ್ಯಾಂಕ್ಗಳಲ್ಲಿ ಒಬ್ಬ ಮೀಡಿಯಾ ರಿಲೇಷನ್ ಆಫೀಸರ್ ಆಗಿ ಅಪಾಯಿಂಟ್ ಆಗ್ಬೋದು, 100%. ಗವರ್ಮೆಂಟಲ್ಲಿ ಇನ್ಫಾರ್ಮೇಷನ್ ಆಫೀಸರ್ಸ್ ಆಗಿ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಎಲ್ಲ ಬರಿಬೇಕು ಅಂತ ಇರ್ತಾರಲ್ಲ, ಅವ್ರು ಅಂದ್ಕೊಳ್ತಾರೆ ನಾನು ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಈ ಥರದ ಸಬ್ಜೆಕ್ಟ್ ಓದಬೇಕು ಅಂತ. ಅಲ್ಲ, ಈವನ್ ಮೀಡಿಯಾದಲ್ಲೂ ಕೂಡ ಅಂದರೆ ಜನರಲ್ ನಾಲೆಜನ್ನು ಅವರು ತಗೊಳ್ತಾರೆ. ಎಲ್ಲ ಕಂಪನಿಗಳಿಗೂ ಬೇಕು ಬೇಕು ಎಲ್ಲ ಕಂಪನಿಗಳಿಗೆ, ಬ್ಯಾಂಕ್ಸ್ಗಳಿಗೆ, ಮೀಡಿಯಾ ವಿಭಾಗವನ್ನ ಇಡ್ಲೇಬೇಕು. ನೀವು ಹೇಳಿದಾಗ HR ಡಿಪಾರ್ಟ್ಮೆಂಟ್ ಇರುತ್ತೋ ಇಲ್ವೋ, ಬಟ್ ಮೀಡಿಯಾ ಡಿಪಾರ್ಟ್ಮೆಂಟ್ ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಕಂಪನಿಗಳಲ್ಲೂ ಕೂಡ ಇವನ್ ಇನ್ಕ್ಲೂಡಿಂಗ್ ಪೇ ಸ್ಕೇಲ್ ನಾನು ಹೇಳ್ತಿರೋದು, ಸಬ್ಸಿಡಿ, ಗವರ್ಮೆಂಟ್ ಸಬ್ಸಿಡಿಗಳು ಸೇರಿದ ಹಾಗೇನೆ ಖಂಡಿತವಾಗ್ಲೂ ಚೆನ್ನಾಗಿ ಸಪೋರ್ಟ್ಗಳಿದೆ ಅಂತ ಹೇಳುವಂಥದ್ದು. ಓಕೆ. ಇನ್ನು ಮೇಡಮ್, ಈಗ ಸಾಮಾನ್ಯವಾಗಿ ನಾವೆಲ್ಲ ಕಲ್ತ್ಕೊಳ್ಳೋದು ಥಿಯರಿಟಿಕಲಿ ಆಯಿತು, ಪ್ರಾಕ್ಟಿಕಲಿ ಆಯಿತು, ಎಲ್ಲ ಆಯಿತು. ಆದರೆ ನಿಜವಾಗಿಯೂ ನೀವು ನೋಡಿದ ಹಾಗೆ ಮೀಡಿಯಾದಲ್ಲಿ ಒಂದು ಎತ್ತರದ ಸ್ಥಾನಕ್ಕೆ ಹೋಗಬೇಕು, ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಬೇಸಿಕಲಿ ಅವರು ಯಾವ ಥರ ಇರಬೇಕು ಅಂತೀರಾ? ಮೇನ್ಲಿ ಪ್ಯಾಷನ್ ಇರಬೇಕು. ಆ ಕಮಿಟೆಡ್ ಪ್ಯಾಷನ್ ಇದೆಯಲ್ಲ, ಅದು ಹಾರ್ಡ್ ವರ್ಕ್. ಯಾವುದು ಕೂಡ ಈಸಿಯಾಗಿ ಬರೋದಿಲ್ಲ ಖಂಡಿತವಾಗ್ಲೂ ಕೂಡ. ಇವಾಗ ನಾವು ಇಷ್ಟು ಬೆಳೀತಾ ಇದ್ದೀವಿ, ನಾನು ಅಥವಾ ನೀವು ಏನಾದರೂ ಒಂದು ಲೆವೆಲಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿದರೆ ತುಂಬ ಕಮಿಟೆಡ್ ಆಗಿ ಅದನ್ನೇ ನಮ್ಮ ಜಾಬನ್ನು ಫೋಕಸ್ ಮಾಡಿಕೊಂಡು ನಾವು ಬೆಳೆದಿದ್ದೀವಿ. ಬಹುಶಃ ಅದು ಆ ಕಮಿಟ್ಮೆಂಟ್, ಆ ಪ್ಯಾಷನ್ ತುಂಬ ತುಂಬ ಇಂಪಾರ್ಟೆಂಟ್ ಯಾವುದೇ ಫೀಲ್ಡಲ್ಲಿ ಒಂದು ದೊಡ್ಡ ಪೊಸಿಷನಿಗೆ ಹೋಗೋದಕ್ಕೆ. ಯಾರೂ ಕೂಡ ಎಲ್ಲೂ ಕೂಡ ಏನು ಶಾರ್ಟ್ಕಟ್ಸ್ ಖಂಡಿತವಾಗ್ಲೂ ಇಲ್ಲ. ಅದು ಸಕ್ಸಸ್ಸಿಗೆ ಶಾರ್ಟ್ಕಟ್ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಎಲ್ಲ ಫೀಲ್ಡಲ್ಲೂ ಕೂಡ ಅಪ್ಲಿಕೇಬಲ್ ಆಗಿರುವಂಥದ್ದು. ನೀವು ಕಮಿಟೆಡ್ ಆಗಿರುವಂಥದ್ದು. ಇದಕ್ಕಿಂತಲೂ ಹೆಚ್ಚು ನಾನೊಬ್ಬಳು ಮೀಡಿಯಾ ಟೀಚರಾಗಿ ಏನು ಈಗ ಅಬ್ಸರ್ವ್ ಮಾಡ್ತಿದ್ದೇನೆ ಅಂತ ಹೇಳಿದರೆ, ಸ್ಟೆಬಿಲಿಟಿ ಕಡಿಮೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ. 1 ವರ್ಷ 6 ತಿಂಗಳು ಕೆಲವೊಂದು ಸರ್ತಿ ಜಾಬ್ ಚೇಂಜ್ ಮಾಡುವಂಥದ್ದು, ಇಲ್ಲಿ ಸರಿಯಾಗೋದಿಲ್ಲ ಇನ್ನೊಂದು ಕಡೆಗೆ ಹೋಗುವಂಥದ್ದು. ಆ ಪೇಷನ್ಸ್ ಮತ್ತು ಸ್ಟೆಬಿಲಿಟಿ ಇಲ್ಲದೆ ಹೋದರೆ ಯಾರೂ ಯಾವ ಎತ್ತರಕ್ಕೂ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಟೆಬಿಲಿಟಿ, ತಾಳ್ಮೆ ಇದೆರಡು ತುಂಬ ಬೇಕು. ಪ್ಯಾಷನ್ ಇರಬೇಕು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಬಹುಶಃ ನೀವೆಲ್ಲಿದ್ರೂ ಕೂಡ ತುಂಬ ಎತ್ತರಕ್ಕೆ ಬೆಳಿತೀರಾ. 100%. ಆ ಫಸ್ಟ್ 2 ವರ್ಷ, 2 ರಿಂದ 3 ವರ್ಷನೂ ಇರಬಹುದು, ತುಂಬಾನೇ ಕಷ್ಟ ಆಗಿರುತ್ತೆ. ತುಂಬಾ ಕಷ್ಟ ಎಲ್ಲಿವರೆಗೆ ಅಂತಂದ್ರೆ ಇವನ್ ಕಾರ್ಪೊರೇಟ್ ಪಾಲಿಟಿಕ್ಸ್ ಆಗಿರ್ಬಹುದು, ಅಥವಾ ಆಫೀಸಲ್ಲಿ ಆಗುವಂತ ಬೇರೆ ಬೇರೆ ಸಮಸ್ಯೆಗಳಿರ್ಬಹುದು, ಅಡ್ಜಸ್ಟ್ ಆಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅಂಡ್ ನಾವು ಅದನ್ನ ಪರ್ಸನಲ್ ಆಗಿ ತಗೊಳ್ದೇನೆ ನಾನಿಲ್ಲಿ ಬೆಳಿಬೇಕು, ನಾನ್ ಬಂದಿರೋದು ಯಾಕೆ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದಕ್ಕಲ್ಲ, ನಾನ್ ಬಂದಿರೋದು ಕೆಲಸ ಕಲಿಯೋದಕ್ಕೆ, ಅದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಯಾರೇನೇ ಹೇಳಿದ್ರು ಹರ್ಟ್ ಆಗೋದಿಲ್ಲ, ಈಗೋ ಬರೋದಿಲ್ಲ. ಬಾಸ್ ಹೇಳಿದಾಗ ಅವ್ರು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ಲ ಅಲ್ವಾ? ಎಲ್ಲಾ ಕ್ಷೇತ್ರಕ್ಕೂ ಅನ್ವಯ ಆಗುತ್ತೆ ಅಂತ ನನ್ಗನ್ಸುತ್ತೆ. ಬಹಳಷ್ಟು ಮಾತಾಡಿದ್ವಿ ಮೇಡಮ್, ಯೂಸ್ಫುಲ್ ಇನ್ಫಾರ್ಮೇಶನ್. ಇವತ್ತು ಮೀಡಿಯಾ ಜಗತ್ತಿಗೆ ಯಾಕೆ ಮಕ್ಕಳು ಕಾಲಿಡಬೇಕು ಅಥವಾ ಅಲ್ಲಿ ಏನೇನೆಲ್ಲ ಅಪರ್ಚುನಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ರಿ. ನಿಮಗೆ 92.7 ಬಿಗ್ FM ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.